ನಿನ್ನ ಹೆಸರನ್ನು ಮೇಲಕ್ಕೆ ತರೋದು, ಫೇಮಸ್ ಮಾಡೋದು ದೇವರು. ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಮ ಹೆಸರನ್ನು ಯಾರು ಕೆಡಿಸ್ತಾರೋ ದೇ ಆರ್ ಈವಿಲ್ ಸ್ಪಿರಿಟ್. 60 ಆಗಿದ ತಕ್ಷಣ, 60, 65 ಆಗಿದ ತಕ್ಷಣ ಒಂದು 70 ಬಂದುಬಿಟ್ರೆ ಇವತ್ತಿರ್ತೀನೋ ನಾಳೆ ಇರ್ತೀನೋ. ಸೊ ದೇ ಆರ್ ಗೆಟ್ಟಿಂಗ್ ರೆಡಿ. ಅವ್ರ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ ನಾನು ಇರಲ್ಲ ಅಂತ. ನಾನೇನು ಹೇಳ್ತೀನಿ ಅಂದರೆ, 100 ವಯಸ್ಸಾದರೂ ನಾನು ಚೆನ್ನಾಗಿರ್ತೀನಿ, ಹೆಲ್ತಿಯಾಗಿರ್ತೀನಿ ಅಂತ ಯಾಕೆ ನಿನ್ನ ಮೈಂಡ್ ಅಲ್ಲಿವರೆಗೂ ಹೋಗಲ್ಲ? ಎಷ್ಟು ಜನಕ್ಕೆ ಒಳಗಡೆ ಹಾರ್ಟ್, ಕಿಡ್ನಿ ಎಲ್ಲ ಇದೆ ಅಂತ ಗೊತ್ತು. ಹಾರ್ಟ್ ಇದೆ ನೋಡಿದ್ದೀರಾ, ಫಂಕ್ಷನ್ ಮಾಡ್ತಾ ಇದ್ದಾನೆ. ದೇವರಿದ್ದಾರೆ, ಯು ಕಾಂಟ್ ಸಿ ಬಟ್ ಈಸ್ ಫಂಕ್ಷನಿಂಗ್. ನಿಮಗೆ ಕೊಡ್ತಾರೆ ಎಲ್ಲರೂ, ಮತ್ತು ನಿನಗೆ ಯಾಕೆ ಕೊಡಲ್ಲ? ದೇವರು ಆಜ್ಞಾಪಿಸದೆ ಹೋದರೆ, ದೇವ್ರು ಕಮ್ಯಾಂಡ್ ಮಾಡದೆ ಹೋದರೆ ನೋ ಒನ್ ವಿಲ್ ಗಿವ್. ಸೊ ನಿನ್ನ ಲೈಫ್ಗೆ ಕೊಡೋರ್ನ, ನಿನಗೆ ಸಹಾಯ ಮಾಡೋರ್ನ, ನಿನಗೆ ಹೆಲ್ಪ್ ಮಾಡೋರ್ನ ದೇವ್ರು ಫಸ್ಟೇ ಕಮ್ಯಾಂಡ್ ಮಾಡಿ ಇಟ್ಟಿದ್ದಾರೆ ಅಂತ ಮಾತ್ರ ಮರಿಬೇಡ. ನನಗಾಗಿ ಹುಟ್ಟಿದ್ರಿ, ಆದರೆ ಎಲ್ಲೋ ಇದ್ರಿ. ನಾನು ಪ್ರೇಯರ್ ಮಾಡಿದ ತಕ್ಷಣ ದೇವ್ರು ಕರ್ಕೊಂಬಂದು ಮ್ಯಾಚ್ ಮಾಡಿದ್ದಾರೆ ಅಷ್ಟೇ. ಸೊ ಮ್ಯಾಚ್ ಮಾಡೋ ಕೆಲಸದಲ್ಲೇ ದೇವರಿದ್ದಾರೆ ಹೊರತು ನಾನು ಹೇಳಿದ ಮೇಲೆ ಹೊಸ್ದಾಗಿ ಯಾವುದೂ ಹುಟ್ಟೋದಿಲ್ಲ. ಫಸ್ಟೇ ಹುಟ್ಟಿತ್ತು, ಫಸ್ಟೇ ಎಲ್ಲೋ ಇತ್ತು. ನಾನು ಬಂದು ಕೇಳಿದ ತಕ್ಷಣ ನನಗೆ ತಕ್ಕನಾಗಿ ದೇವ್ರು ಎತ್ಕೊಂಬಂದು ಕೊಟ್ಟರು. ಅದೇ ರೀತಿಯೇ ನಿನ್ನ ಆಶೀರ್ವಾದ ಎಲ್ಲೋ ಇದೆ. ಈಗ ನೀನು ಪ್ರಾರ್ಥನೆ ಮಾಡಿದ ತಕ್ಷಣ ದೇವ್ರು ಕನೆಕ್ಟ್ ಮಾಡ್ತಾರೆ ಹೊರತು ನಿನಗಾಗಿ ಯಾವುದು ಹುಟ್ಟಿಸೋದಿಲ್ಲ. ಯಾಕೆಂದರೆ ನಿನಗಾಗಿ ಹುಟ್ಟಿರೋದು ಇದೆ ಫಸ್ಟೇ. ಯಾವ ಪ್ರಸಂಗ ನಮ್ಮನ್ನು ಬಲಪಡಿಸುತ್ತೋ ಇಟ್ಸ್ ಫ್ರಮ್ ಗಾಡ್. ಯಾವ ಪ್ರಸಂಗ ನಮ್ಮನ್ನು ಭಯಪಡಿಸುತ್ತೋ ಇಟ್ಸ್ ಫ್ರಮ್ ಸೇಟನ್. ಇವಾಗ ಒಬ್ರು ಕೆಲಸ ಮಾಡಿ ಕೂಲಿ ತಗೊಳ್ತಾರೆ ಅಂದರೆ ಅದು ನಾರ್ಮಲ್ಲು. ಅದು ಕೆಲಸ ಮಾಡ್ದೇ ಒಬ್ರು ಕೂಲಿ ಸಿಗ್ತೈತೆ ಅಂದರೆ ಏನು? ದಟ್ ಈಸ್ ಕಾಲ್ಡ್ ಗ್ರೇಸ್. ನಾನು ಮೊಣಕಾಲಲ್ಲೇ ನಿಂತಿದ್ದೀನಿ, ದೇವರೇ ಏನಾದರೂ ಅದ್ಭುತ ಮಾಡು, ಅದೆಲ್ಲ ಕೆಲಸಕ್ಕಾಗೋದಿಲ್ಲ. ನಾನು 1 ಅವರ್ ಹಂಗೆ ಮೇಲೆ ಕೈ ಹಂಗೇ ಎತ್ತಿಟ್ಟಿರ್ತೀನಿ, ಏನಾದರೂ ಅದ್ಭುತ ಮಾಡು, ಅದು ಆಗೋದಿಲ್ಲ. ನಾನು 21 ದಿವಸ ಫಾಸ್ಟಿಂಗಲ್ಲಿರ್ತೀನಿ, ಅದೆಲ್ಲ ಆಗಲ್ಲ. ನ್ಯೂ ಟೆಸ್ಟ್ಮೆಂಟ್ ಬ್ಲೆಸ್ಸಿಂಗ್ ವರ್ಕ್ಸ್ ಓನ್ಲಿ ಥ್ರೂ ಫೇತ್. ಮತ್ತು ಹಂಗಾದ್ರೆ ಪಾಸ್ಟರ್ ಇದೆಲ್ಲ ಮಾಡಬಾರ್ದಾ? ಇದೆಲ್ಲ ನಿಮ್ಮ ನಂಬಿಕೆಯನ್ನು ಬರ್ಸ್ಕೊಳ್ಳೋದಕ್ಕೆ ನೀವು ಮಾಡಿ, ಆದರೆ ದೇವ್ರನ್ನ ಬದಲಾಯಿಸೋದಕ್ಕೆ ಮಾಡಬೇಡಿ. ನಮಗೆ ಯಾರಾದರೂ ಒಬ್ಬರ ಬಗ್ಗೆ ಹೇಳ್ತಾ ಇದ್ದರೆ ನಮ್ಗೆ ಅವ್ರ ಬಗ್ಗೆ ಗೊತ್ತಾಗುತ್ತೆ. ಒಂದು. ಎರಡನೇದು, ಒಬ್ಬರ ಜೊತೆ ಒಬ್ಬರನ್ನ ನಾವು ನೋಡಿದ ತಕ್ಷಣವೇ ಅವ್ರು ಯಾರು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಆದರೆ ಅವ್ರ ಜೊತೆ ಪಳಗಿದಾಗ ಮಾತ್ರನೇ, ಅವ್ರ ಜೊತೆ ರಿಲೇಷನ್ಶಿಪ್ ಇದ್ದರೆ ಮಾತ್ರನೇ ಅವ್ರ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗೋದು. ಸೊ ನಾವು ದೂರದಿಂದ ಅಥವಾ ಯಾವಾಗಲೂ ಒಂದು ಸತಿ ಕೇಳಿ ದೇವರು ಒಳ್ಳೆಯವರು ಅಂದರೆ ನಮ್ಗೆ ಅರ್ಥ ಆಗಲ್ಲ. ನಾವು ದೇವರೊಂದಿಗೆ ಪಳಗ್ತಾನೆ ದೇವರೊಂದಿಗೆ ಇದ್ದು ದೇವ್ರ ಬಗ್ಗೆ ತಿಳ್ಕೊಳ್ತಾನೆ ಆತನ ಎಷ್ಟು ಒಳ್ಳೆಯವನು, ದೇವರು ಎಷ್ಟು ದಯೆ ತೋರಿಸುವಂಥ ದೇವರು, ಕೃಪಾಪೂರ್ಣನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತು ಆತನ ಬಗ್ಗೆ, ದೇವ್ರ ಬಗ್ಗೆ, ದೇವರೆಷ್ಟು ಒಳ್ಳೆಯವರು ಅಂತ ಹೇಳೋದ್ರಲ್ಲಿ ನಾವು ಭಾಳ ಸಂತೋಷ ಪಡ್ತೇನೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ದೇವರ ಆತ್ಮನು ನಮ್ಮೊಂದಿಗೆ ಮಾತನಾಡಲಿ. ಹೊಸ ಒಡಂಬಡಿಕೆ ಎಲ್ಲನೂ ದೇವರ ಕೃಪೆ. ಆಮೆನ್. ಓಲ್ಡ್ ಟೆಸ್ಟ್ಮೆಂಟ್ ಈಸ್ ಆ್ಯಕ್ಷನ್, ನ್ಯೂ ಟೆಸ್ಟ್ಮೆಂಟ್ ಈಸ್ ರಿಯಾಕ್ಷನ್ ಫಾರ್ ವಾಟ್ ಹಿ ಹ್ಯಾಸ್ ಆಲ್ರೆಡಿ ಡನ್. ಆಮೆನ್. ಸೊ ಓಲ್ಡ್ ಟೆಸ್ಟ್ಮೆಂಟ್ ಈಸ್ action, new testament is just we have to react ಅಷ್ಟೇ. action and reaction. old testament action, new testament reaction. ಆಮೇಲೆ ದೇವ್ರು ಮಾಡಿದ್ದಕ್ಕೆ ದೇವರೇ ನೀನು ಎಷ್ಟು ಒಳ್ಳೆಯವರಪ್ಪ, ನಿಂತರ ಯಾರೂ ಇಲ್ಲ ಅಂತ ಹೇಳಿ ದೇವ್ರನ್ನ ಕೊಂಡಾಡೋದೇ ಹೊಸ ಒಡಂಬಡಿಕೆ. ನಮ್ಮ ಡಿಸಿಗ್ನೇಷನ್ ಏನು? ಐ ಆಮ್ ಎ ಪಾಸ್ಟರ್, ಐ ಆಮ್ ಎ ಟೀಚರ್, ಐ ಆಮ್ ಎ ಪ್ರೀಚರ್. For that I am not called. I am a worshipper. Amen. First, we are called to worship Him. ದೇವರನ್ನ ಆರಾಧನೆ ಮಾಡೋದಕ್ಕೆ ನಾವು ಕರೆಯಲ್ಪಟ್ಟಿರೋದು. ಸೊ we are all called to worship Him. So I am a worshipper. Amen. So I am a preacher, I am a teacher, I am a pastor ಅಂತ ಹೇಳ್ಕೊಳ್ಳೋದಕ್ಕಿಂತ I am a worshipper ಅಂತ ಹೇಳ್ಕೊಳ್ಳೋದ್ರಲ್ಲಿ ಭಾಳ ಸಂತೋಷ. ಯಾಕಂದರೆ ದೇವರನ್ನ ಆರಾಧನೆ ಮಾಡ್ತಾ ದೇವರನ್ನ ಕೊಂಡಾಡ್ತಾ ಆತನು ಇನ್ನೂ ನಮಗೆ ಪ್ರಕಟವಾಗ್ತಾನೆ. ಆತನ ಗುಣಾತಿಶಯಗಳೇನು, ದೇವ್ರು ಎಂಥವ್ರು ಅಂತ ತಿಳ್ಕೊಂಡ್ರೆ ಮಾತ್ರನೇ ನಮ್ಮೊಳಗಡೆ ನಂಬಿಕೆ ಆಪ್ರೇಟ್ ಆಗೋದು. ಆಮೇನ್. ಇವತ್ತು ನಾನು ಮಾತನಾಡುವಂಥ ಒಂದೊಂದು ಮಾತುಗಳು ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಹುಟ್ಟಿಸುವಂಥದ್ದಾಗಿರಲಿ, ನಂಬಿಕೆಯನ್ನು ಹೆಚ್ಚಿಸುವಂಥದ್ದಾಗಿರಲಿ, ನಂಬಿಕೆಯಿಂದ ಅನೇಕ ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋರಾಗಿ ನಾವಿರೋಣ. ಹೊಸ ಒಡಂಬಡಿಕೆಯಲ್ಲಿ ಇದನ್ನು ಬಿಟ್ಟರೆ ಬೇರೆ ಹೇಳೋದಕ್ಕೆ ಏನೂ ಇಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ಗ್ರೇಸ್. ಎವ್ರಿ ಬ್ಲೆಸ್ಸಿಂಗ್, ಹೀಲಿಂಗ್,
strength, joy, peace, everything comes only through grace. ಸೊ ಕೃಪೆಯನ್ನಲ್ಲದೆ ಬೇರೆ ಏನಿಲ್ಲ. ಸೊ ಐ ಆಮ್ ಸೋ ಪ್ರೌಡ್ ಟು ಟೆಲ್ ದಟ್ ಐ ಆಮ್ ಎ ಗ್ರೇಸ್ ಪ್ರೀಚರ್. ಆಮೇಲೆ ಸೊ ಆತನ ಉಪಕಾರ ಅದನ್ನೆಲ್ಲ ನೆನೆಸ್ಕೊಂಡು ಜಸ್ಟ್ ವಿ ಹ್ಯಾವ್ ಟು ಥ್ಯಾಂಕ್ ಹಿಮ್, ದಟ್ಸ್ ಆಲ್. ಹೊಸ ಒಡಂಬಡಿಕೆಯಲ್ಲಿ ಅದು ಒಂದೇ ಮಾಡಬೇಕು ನಾವು. ಜಸ್ಟ್ ಹೃದಯದ ಆಳದಿಂದ ದೇವರನ್ನ ಆರಾಧನೆ ಮಾಡಬೇಕು. ಆಮೆನ್, ಪ್ರೈಸ್ ಗಾಡ್. ಸೊ ಈಗ 2 ಪ್ರೀಚಿಂಗ್ ಹೋಗ್ತಾ ಇದೆ. ಒಂದು ಲಾ ಪ್ರೀಚಿಂಗ್ ಅಂತ ಹೇಳ್ತಾರೆ, ಧರ್ಮಶಾಸ್ತ್ರಗಳನ್ನು ಫಾಲೋ ಮಾಡೋದು. ಇಲ್ಲಾಂದರೆ ಗ್ರೇಸ್ ಪ್ರೀಚಿಂಗ್ ಅಂತ ಹೇಳ್ತಾರೆ. ಎರಡೂ ಓಕೆ ಅಂದರೆ ಇದೊಂದು ಪಕ್ಷ ಪರವಾಗಿಲ್ಲ, ಇದು ಒಂದು ಪಕ್ಷ ಪರವಾಗಿಲ್ಲ, ನಂಬೋದು ಅಂತ. ಆದರೆ ಮಧ್ಯದಲ್ಲಿ ಬ್ಯಾಲೆನ್ಸ್ಡ್ ಡಾಕ್ಟ್ರಿನ್ ಅಂತಾರೆ ನೋಡಿದ್ರ, ಅದು ಭಾಳ ಡೇಂಜರ್. ಸಮತೋಲತೆ ಉಪದೇಶ ಅಂದರೆ ಬ್ಯಾಲೆನ್ಸ್ಡ್ ಡಾಕ್ಟ್ರಿನ್ ಅಂದರೆ ಎರಡೂ ಒಂದೇ. ಅಂದರೆ ಹೆಂಗೆ ಅಂದರೆ ದೇವರು ಒಳ್ಳೆಯವರೇ, ಆದರೆ ಬ್ಯಾಲೆನ್ಸ್ಡ್ ಡಾಕ್ಟ್ರಿನ್. ಇವಾಗ ಉದಾಹರಣೆ ಹೆಂಗಿದೆ ಇದು ಅಂದರೆ, ಅಮ್ಮ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಎಲ್ಲ ಕೊಟ್ಟಾಗಿದ್ಮೇಲೆ ಸ್ವಲ್ಪ ವಿಷನೂ ಕೊಡ್ತಾರೆ, ಬ್ಯಾಲೆನ್ಸ್ಡ್ ಡಾಕ್ಟ್ರಿನ್. ಇಂಥ ಪ್ರೀಚಿಂಗ್ ಬಂದ್ಬಿಟ್ಟು ಭಾಳ ಡೇಂಜರಸ್ ಪ್ರೀಚಿಂಗ್. ಒಂದು ದೇವರು ಒಳ್ಳೆಯವರು ಅಂತೇಳಿ, ಇಲ್ಲ ಭಾಳ ದೇವರು ಕೆಟ್ಟವರು ಅಂತೇಳಿ, ಅಥವಾ ದೇವರು ಒಡೆಯೋ ದೇವರೇ ಅಂತಲೂ ಹೇಳ್ಬಿಡಿ. ಆದರೆ ಒಳ್ಳೆಯವರೇ, ಆದರೆ ಇಂಥ ಟೀಚಿಂಗ್ ಮಾತ್ರ ಭಾಳ ಡೇಂಜರ್ ಆದಂಥ ಟೀಚಿಂಗ್. ಯಾವ ಪ್ರಸಂಗ ನಮ್ಮನ್ನು ಬಲಪಡಿಸುತ್ತೋ ಇಟ್ಸ್ ಫ್ರಮ್ ಗಾಡ್. ಯಾವ ಪ್ರಸಂಗ ನಮ್ಮನ್ನು ಭಯಪಡಿಸುತ್ತೋ ಇಟ್ಸ್ ಫ್ರಮ್ ಸೇಟನ್. ನೋಡಿ, ಆದಿಕಾಂಡ ಬರೆದ ಪುಸ್ತಕ 12ನೇ ಅಧ್ಯಾಯ 1ರಿಂದ ಕೆಲವೊಂದು ವಾಕ್ಯನ ಓದೋಣ. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಐ ವಿಲ್ ಮೇಕ್ ಯುವರ್ ನೇಮ್ ಫೇಮಸ್. ಆಮೆನ್. ಐ ಮೇಕ್ ಯುವರ್ ನೇಮ್ ಗ್ರೇಟ್. ಏನು ಹೇಳ್ತಾರೆ? ದೇವರು ಅಂದರೆ ಏನು ಗೊತ್ತಾ? ನಿನ್ನ ಹೆಸರನ್ನ ಮೇಲಕ್ಕೆ ತರ್ತಾರೆ. ಐ ವಿಲ್ ಬ್ಲೆಸ್ ಯು ಆ್ಯಂಡ್ ಮೇಕ್ ಯುವರ್ ನೇಮ್ ಫೇಮಸ್. ದಿಸ್ ಈಸ್ ಫ್ರಮ್ ಗಾಡ್. ನಿನ್ನ ಹೆಸರನ್ನು ಮೇಲಕ್ಕೆ ತರೋದು, ಫೇಮಸ್ ಮಾಡೋದು ದೇವರು. ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಮ ಹೆಸರನ್ನು ಯಾರು ಕೆಡಿಸ್ತಾರೋ ದೇ ಆರ್ ಈವಿಲ್ ಸ್ಪಿರಿಟ್. ಒಬ್ಬರು ನಮ್ಮ ಹೆಸರನ್ನು ಕೆಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ನಾಟ್ ಫ್ರಮ್ ಗಾಡ್. ದೇ ಆರ್ ದ ಮೆಸೆಂಜರ್ ಆಫ್ ಡೆವಿಲ್. ಸೊ ಚರ್ಚಲ್ಲೂ ಸಹ ಯಾರು ನಿಮ್ಮನ್ನು ಮೇಲೆ ಕೆತ್ತಿ ಮಾತಾಡ್ತಾರೋ ದೇ ಆರ್ ಫ್ರಮ್ ಗಾಡ್. ಯಾರು ನಿಮ್ಮನ್ನು ಕಂಡಮ್ ಮಾಡಿ ಮಾತಾಡ್ತಾರೋ ದೇ ಆರ್ ಫ್ರಮ್ ಸೇಟನ್. ಸೊ ನಿನ್ನನ್ನು ಮೇಲೆ ಕೆತ್ತಿ, ನಿನ್ನನ್ನು ಫೇಮಸ್ ಮಾಡಿ, ನಿನ್ನನ್ನು ಆಶೀರ್ವದಿಸಿ ನಾನೇ ಮಾಡ್ತೀನಿ ಅಂತ ದೇವರು ಹೇಳ್ತಾರೆ. ಸೊ ವಾಟ್ ವಿ ಹ್ಯಾವ್ ಟು ಡೂ ಇನ್ ನ್ಯೂ ಟೆಸ್ಟ್ಮೆಂಟ್? ರೋಮನ್ಸ್ 4:4, ರೋಮಾಪುರದವ್ರು ಬರೆದ ಪುಸ್ತಕ 4ನೇ ಅಧ್ಯಾಯ 4-5. ಕೆಲಸ ಮಾಡಿದವನಿಗೆ ಬರುವ ಕೂಲಿ, ಅದು ಕಾಮನ್. ಇವಾಗ ಒಬ್ಬರು ಕೆಲಸ ಮಾಡಿ ಕೂಲಿ ತಗೊಳ್ತಾರೆ ಅಂದರೆ ಅದು ನಾರ್ಮಲ್ಲು. ಅದು ಕೆಲಸ ಮಾಡ್ದೇ ಒಬ್ಬರು ಕೂಲಿ ಸಿಗ್ತೈತೆ ಅಂದರೆ ಏನು? ದಟ್ ಈಸ್ ಕಾಲ್ಡ್ ಗ್ರೇಸ್. ಸೊ ನ್ಯೂ ಕವನೆಂಟಲ್ಲಿ ದೇರ್ ಇಸ್ ನೋ ವರ್ಕ್. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ, ಇಂಗ್ಲೀಷಲ್ಲಿ, ಬಟ್ ಟು ಹಿಮ್ ಹೂ ಡಸ್ ನಾಟ್ ವರ್ಕ್ ಬಟ್ ಬಿಲೀವ್ಸ್. ನಾನು ಮೊಣಕಾಲಲ್ಲೇ ನಿಂತಿದ್ದೀನಿ, ದೇವರೇ ಏನಾದರೂ ಅದ್ಭುತ ಮಾಡು, ಅದೆಲ್ಲ ಕೆಲಸಕ್ಕಾಗೋದಿಲ್ಲ. ನಾನು 1 ಅವರ್ ಹಂಗೆ ಮೇಲೆ ಕೈ ಹಂಗೇ ಎತ್ತಿಟ್ಟಿರ್ತೀನಿ, ಏನಾದರೂ ಅದ್ಭುತ ಮಾಡು, ಅದು ಆಗೋದಿಲ್ಲ. ನಾನು 21 ದಿವಸ ಫಾಸ್ಟಿಂಗಲ್ಲಿರ್ತೀನಿ, ಅದೆಲ್ಲ ಆಗಲ್ಲ. ನ್ಯೂ ಟೆಸ್ಟ್ಮೆಂಟ್ ಬ್ಲೆಸ್ಸಿಂಗ್ ವರ್ಕ್ಸ್ ಓನ್ಲಿ ಥ್ರೂ ಫೇತ್. ಮತ್ತು ಹಂಗಾದ್ರೆ ಪಾಸ್ಟರ್ ಇದೆಲ್ಲ ಮಾಡಬಾರ್ದಾ? ಇದೆಲ್ಲ ನಿಮ್ಮ ನಂಬಿಕೆಯನ್ನು ಬರ್ಸ್ಕೊಳ್ಳೋದಕ್ಕೆ ನೀವು ಮಾಡಿ, ಆದರೆ ದೇವ್ರನ್ನ ಬದಲಾಯಿಸೋದಕ್ಕೆ ಮಾಡಬೇಡಿ. ಆಮೇಲೆ ಇನ್ನೊಂದ್ಸತಿ ಹೇಳ, ಫಾಸ್ಟಿಂಗ್ ಮಾಡ್ಬೋದಾ ಪಾಸ್ಟರ್? ಪ್ರಾರ್ಥನೆ ಮಾಡ್ಬೋದಾ? ಮೊಣಕಾಲಲ್ಲಿ ನಿಲ್ಬೋದಾ? ಖಂಡಿತವಾಗ್ಲೂ ನಿಮ್ಮ ನಂಬಿಕೆಗೆ, ನಿಮ್ಮ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಉಪಯೋಗವಾಗಿದ್ದರೆ ನೀವು ಮಾಡ್ಬೋದು. ಮತ್ತಾಯನಿಗೆ ಬರೆದ ಪುಸ್ತಕ 25ನೇ ಅಧ್ಯಾಯ 14ರಿಂದ 15 ಹಾಕಮ್ಮ. He gave to each one according to his ability. So if you have ability, he will give you. ಕೆಪಾಸಿಟಿ, ಸಾಮರ್ಥ್ಯ ಇರಬೇಕು ನೋಡಿ. ಅದಕ್ಕೆ ಹೀಗೆ ಹೇಳ್ತೀನಿ ನೋಡಿ,
God has not called us to earn money. He has called us to handle money. ಆಮೇನ್. ಯಾಕಂದರೆ ಲೇಬರಲ್ಲೆಲ್ಲ ನಾವು ಬಾಳೋದು ಫೇವರಲ್ಲಿ. ಆಮೇನ್. ಸೊ ದೇವರು ತುಂಬ ಕೊಡ್ತಾರೆ, ಆದರೆ ನಮಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನೋಡಿ. ಆಶೀರ್ವಾದನ ಹೇಗೆ ಪಡ್ಕೊಬೇಕು ಅನ್ನೋದಕ್ಕೆ ನಾವು ಪ್ರಯಾಸ ಪಡಬಾರ್ದು. ಯಾಕಂದರೆ ಆಶೀರ್ವಾದ ಬರೋದು ದೇವರಿಂದ. ಎಲ್ಲರೂ ಹೇಳಿ, ದೇವ್ರು ಏನು ಹೇಳಿದ್ರು? ಐ ವಿಲ್ ಬ್ಲೆಸ್ ಯು. ಯಾರು ಬ್ಲೆಸ್ ಮಾಡೋದು ನಮ್ಮನ್ನು? ನಮ್ಮ ಕಂಪನಿ ಅಲ್ಲ, ನಮ್ಮ ಬಿಸ್ನೆಸ್ ಅಲ್ಲ, ನಾವು ಮಾಡ್ತಾ ಇರೋ ಕೆಲಸ ಅಲ್ಲ. ಆಶೀರ್ವಾದ ಬರೋದು ದೇವರಿಂದ. ಎಲ್ಲರೂ ಹೇಳಿ, ದೇವರಿಂದ. ಯಾಕಂದರೆ ದೇವ್ರು ಹೇಳ್ತಾರೆ ಐ ವಿಲ್ ಬ್ಲೆಸ್ ಯು. ಸೊ ನಮ್ಮನ್ನು ಆಶೀರ್ವದಿಸಿ ಮೇಲಕ್ಕೆ ತರೋದು ದೇವ್ರಂತೆ. ಸೊ ಇವತ್ತಿರೋ ಸಂಬಳ ಡಬಲ್ ಆಗೋದು ಮಾಡೋದು ದೇವರು. ಸಡನ್ಗೆ ಪ್ರಮೋಷನ್ ಬರೋ ಥರ ಮಾಡೋದು ದೇವರು. ನಿನ್ನನ್ನು ರಾಜನಾಗಿ ಬಾಳಿಸೋದು ದೇವರು. ಮನೆ ತಗೊಳ್ಳೋ ಥರ ಮಾಡೋದು ದೇವರು. ಸಡನ್ಗೆ 1 ಲಕ್ಷ ನಿನ್ನ ಕಡೆ ಟರ್ನ್ಔಟ್ ಆಗೋ ಥರ ಮಾಡೋದು ದೇವರು. ಕೋಟಿ ನಿನ್ನ ಹತ್ರ ಬರೋ ಥರ ಮಾಡೋದು ದೇವರು. ಅದಕ್ಕೆ ದಾವಿದನು ಹೇಳ್ತಾನೆ, ಎಲ್ಲ ಆಶೀರ್ವಾದವು ನಿನ್ನಿಂದ ಬರ್ತೈತಲ್ಲ ದೇವರೇ. ಸಾಧಾರಣವಾಗಿ ಕುರಿ ಮೇಯಿಸ್ತಾ ಇದ್ದಂಥ ನನ್ನನ್ನು ಇವತ್ತು ಅರಸನಾಗಿ ಇಟ್ಟಿರೋದು ನೀನೇ ಅಲ್ವಾ ಅಂತ ಹೇಳ್ತಾರೆ. ಸೊ ಒಬ್ಬ ಮನುಷ್ಯನ ತಿಪ್ಪೆಯಿಂದ ಕಸದಿಂದ ಎತ್ತಿ ಅವನನ್ನು ಅರಸನ ಜಾಗದಲ್ಲಿ ಒಂದು ಕಿಂಗ್ ಆಗಿ, ಒಂದು ಕ್ವೀನ್ ಆಗಿ ಕೊಂಡಿಸೋದು ದೇವರು. ಸೊ ಆಶೀರ್ವಾದ ಹೇಗೆ ಅರ್ನ್ ಮಾಡಬೇಕು ಅನ್ನೋ ಟೆನ್ಷನ್ ನಮಗೆ ಬೇಡ. ಯಾಕಂದರೆ ಕೊಡೋದು ಅವರು, ಆದರೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆಯಾ? ವಿ ಹ್ಯಾವ್ ಟು ಚೆಕ್ ಇಟ್ ಔಟ್. ಅದಕ್ಕೇ ದೇವ್ರು ಹೇಳ್ತಾರೆ ಅವನ ಕೆಪಾಸಿಟಿಗೆ ತಕ್ಕನಂಗೆ ಕೊಡ್ತಾರಂತೆ. ಸಡನ್ನಾಗಿ ಒಬ್ಬನ ಹತ್ರ 1 ಲಕ್ಷ ಕೊಟ್ಬಿಟ್ರೆ ಏನು ಮಾಡೋಕ್ಕೆ ಅಂತ ಗೊತ್ತಿರಲ್ಲ ಅವನಿಗೆ. ಆಮೇನ್. ಇವಾಗ ಎಕ್ಸಾಂಪಲ್, ಒಂದು ಕಾರು ನಾವು ಶೋರೂಮಿಂದ ತೊಗೊಂಬರ್ತೀವಿ ಅಂತ ಇಟ್ಕೊಳ್ಳಿ. ಒಂದು BMW ಒಂದು ಆಡಿನೋ ಯಾವುದಾದ್ರೂ. ಆ ಕಾರ್ ಕಿಲೋಮೀಟ್ರು ಕೆಪಾಸಿಟಿ ಎಷ್ಟಿರುತ್ತೆ? 280 ಕಿಲೋಮೀಟ್ರ್ ಸ್ಪೀಡು. ಓಕೆನಾ? ಈಗ ಒಬ್ಬರು ಶೋರೂಮ್ ಹತ್ರ ಹೋಗ್ಬಿಟ್ಟು, ಸರ್ ನಾನು 280 ಕಿಲೋಮೀಟ್ರ್ ಓಡಿಸಲ್ಲ, ನಾನು 140-50 ಓಡಿಸೋದು, ದಯವಿಟ್ಟು ನನಗೆ ಅಂಥ ಇಂಜಿನ್ ಒಂದು ಹಾಕ್ಕೊಟ್ಬಿಡಿ ಅಂತ ಹೇಳಿದ್ರೆ ಅವನೇನು ಹೇಳ್ತಾನೆ? ಸರ್ ಇದರಲ್ಲಿರೋದು 280 ಕಿಲೋಮೀಟ್ರ್ ಸ್ಪೀಡು, ನಿಮ್ಗೆ ಎಷ್ಟು ಬೇಕೋ ಸ್ಪೀಡು ಅಷ್ಟು ನೀವು ಓಡಿಸ್ಕೊಳ್ಳಿ. ಅದಕ್ಕಿಂತ ಇಂಜಿನ್ ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಕೆಪಾಸಿಟಿಗೆ ತಕ್ಕನಾಗಿ ನೀವು ಓಡಿಸ್ಕೊಳ್ಳಿ. ಸೊ ಕಾರಲ್ಲಿ 220 ಕಿಲೋಮೀಟ್ರ್ ಸ್ಪೀಡ್ ಇದ್ದರು, 280 ಕಿಲೋಮೀಟ್ರ್ ಸ್ಪೀಡ್ ಇದ್ದರು, ಯಾರ್ಯಾರು ಹೆಂಗೆ ಓಡಿಸ್ತಾರೋ ಅದಕ್ಕೆ ತಕ್ಕನಾಗೆ ಅದೇ ರೀತಿಯೇ ಬ್ಲೆಸ್ಸಿಂಗ್ ಅನ್ನೋದು 280 ಕಿಲೋಮೀಟ್ರ್ ಸ್ಪೀಡ್ ಇದ್ದಂಗೆ ಎಲ್ಲನೂ ಇದೆ. ಸೊ ಅಕಾರ್ಡಿಂಗ್ ಟು ಯುವರ್ ಸ್ಪಿರಿಟ್, ಅಕಾರ್ಡಿಂಗ್ ಟು ಯುವರ್ ಫೇತ್, ಯು ಹ್ಯಾವ್ ಟು ರಿಸೀವ್ ಇಟ್. ಇಫ್ ಯು ಡೋಂಟ್ ನೋ ಟು ಮ್ಯಾನೇಜ್, ಯು ಕ್ಯಾನ್ ನಾಟ್ ಬಿಕಮ್ ಎ ಮ್ಯಾನೇಜರ್. So God called us to manage and how to handle the money. How to earn ಅನ್ನೋದು ನಿಮ್ಮ ಟೆನ್ಷನ್ ಅಲ್ಲ. How to earn lakhs, that is not your tension. First learn how to handle, how to manage. If you have 1000 rupees, ಇವಾಗ 1000 ರೂಪಾಯಿ ಇದೆ ಅಂದರೆ ಎಷ್ಟು ವಿಸ್ಡಮಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. 10,000 ಸಂಬಳ ಬಂತು, 10,000ದಲ್ಲಿ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಇವತ್ತು ನೋಡಿ, ಕೆಲವ್ರಿಗೆ 10,000 ಸಂಬಳ ಇರ್ತೈತೆ, ಅವ್ರ ಖರ್ಚು 12,000 ಇರುತ್ತೆ. ತಿಂಗಳು 2,000 ಬಡ್ಡಿಗೆ ತಗೊಳ್ಳೋದು, ಕೊನೆಗೆ ಎಲ್ಲೋಗಿ ಮುಗಿಯೋದು ಅದು. ಎಲ್ಲಾದರೂ ಊರು ಬಿಟ್ಟು ಹೋಗೋ ಥರ ಪರಿಸ್ಥಿತಿ, ಅಥವಾ ದೇಶನೇ ಬಿಟ್ಟು ಹೋಗೋ ಥರ ಪರಿಸ್ಥಿತಿಗಳು ಬಂದುಬಿಡ್ತವೆ. ಬಿಕಾಸ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ even 10,000. So if God gives you 10 lakhs, how will you manage? So ನಾವು ಮನಿ ಮ್ಯಾನೇಜಿಂಗ್ ಅದನ್ನು ಕಲಿಬೇಕು. ಅದಕ್ಕೆ ಇಲ್ಲಿ ನಾವು ಮಾಸ್ಟರ್ನ ನೋಡಿದಾಗ ನಮಗೇನು ಅನಿಸುತ್ತೆ, ಏನಪ್ಪ ಒಬ್ಬನಿಗೆ 5, ಒಬ್ಬನಿಗೆ 4, ಒಬ್ಬನಿಗೆ 2, ಒಬ್ಬನಿಗೆ 1, ಯಾಕೆ ದೇವ್ರು ಈ ಥರ ಮಾಡ್ತಾರೆ? ಅಪ್ಪ ಅವನಿಗೆ ಕೆಪಾಸಿಟಿ ಇಲ್ಲ, ಪ್ರಾಬ್ಲಮ್ ಮಾಸ್ಟರ್ ಹತ್ರ ಇಲ್ಲ, ಹ್ಯಾಂಡಲ್ ಮಾಡೋನ ಹತ್ರ ಪ್ರಾಬ್ಲಮ್. ಅದಕ್ಕೆ ಗಾಡ್ ಈಸ್ ನಾಟ್ ಏಬಲ್ ಟು ಬ್ಲೆಸ್ ಹಿಮ್. ಇವತ್ತು ದೇವ್ರು ನಮ್ಮನ್ನು ಆಶ್ವಾಸಕ್ಕೆ ಆಗ್ತಾ ಇಲ್ಲ ಅಂದರೆ ವಿ ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ದ ಮನಿ ಪ್ರಾಪರ್ಲಿ. ಸೊ ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡಬೇಕು ಅಂದರೆ, ವಿ ಆರ್ ಕಾಲ್ಡ್ ಟು ಹಿಯರ್ ಈಸ್ ವಾಯ್ಸ್, ಲೆಡ್ ಬೈ ಸ್ಪಿರಿಟ್. ದೇವರು ಒಬ್ಬೊಬ್ಬರ ಹತ್ರನೂ ಮಾತಾಡಿ ಅವ್ರನ್ನ ಒಬ್ಬೊಬ್ಬರನ್ನೂ ನಡೆಸೋದಕ್ಕೆ ಇಷ್ಟಪಡ್ತಾರೆ. ಆಮೇನ್. ಸೊ ನಾವು ಹೊಸ ಒಡಂಬಡಿಕೆಯಲ್ಲಿ ಹೆಂಗೆ ರಕ್ಷಣೆ ಹೊಂದಿದ್ವಿ? ರಿಪೆಂಟೆನ್ಸ್ ಯಾವಾಗ ಬಂತು? ಮನ ತಿರುಗುವಿಕೆ ಯಾವಾಗ ಬಂತು? ಸೊ ವಾಟ್ ಈಸ್ ರಿಪೆಂಟೆನ್ಸ್? ಚೇಂಜಿಂಗ್ ಅವರ್ ಮೈಂಡ್. ಈಗ ಎಲ್ಲರಿಗೂ ರಕ್ಷಣೆ ಸಿಕ್ಬಿಡ್ತು. ಹೆಂಗೆ? ಏನೋ ಒಂದು ಗಾಸ್ಪಲ್ ಸುವಾರ್ತೆ ಕೇಳಿದ ತಕ್ಷಣ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಯಿತು. ದೇವರೇ
ನಾನು ನಿನ್ನ ಸ್ವೀಕಾರ ಮಾಡ್ಕೊಳ್ತೀನಿ. ಸೊ ವೆನ್ ಅವರ್ ಮೈಂಡ್ ಚೇಂಜ್ ವಿ ಗಾಟ್ ಸೇವ್ಡ್. ಇವಾಗ ಇಷ್ಟು ದೊಡ್ಡ ರಕ್ಷಣೆ ಹೆಂಗೆ ಸಿಕ್ತು? ಮನಸ್ಸು ಚೇಂಜ್ ಆಯಿತು, ರಕ್ಷಣೆ ಸಿಕ್ಬಿಡ್ತು. ಸೊ ಬ್ಲೆಸ್ಸಿಂಗೂ ನಿನ್ನ ಮನಸ್ಸು ಚೇಂಜ್ ಆಗಬೇಕು, ಹೀಲಿಂಗ್ಗೆ ನಿನ್ನ ಮನಸ್ಸು ಚೇಂಜ್ ಆಗಬೇಕು. ಸೊ ಒಬ್ಬ ಮನುಷ್ಯನ ಜೀವಿತನೇ ಹೆಂಗೆ ಗೊತ್ತಾ? ಇಟ್ ಆಲ್ ಇನ್ ಅವರ್ ಮೈಂಡ್ ಸೆಟ್. ಇವಾಗ ಒಂದು ಕಾರನ್ನು ತಿರುಗಿಸ್ಬೇಕು ಅಂದರೆ ನಾವು ಟೈರ್ನ ಹೋಗಿ ತಿರುಗಿಸ್ತಾ ಇದ್ರೆ ತಿರುಗುತ್ತಾ? ಇಲ್ಲ, ನಾನು ಬ್ಯಾನೆಟನ್ನು ಸ್ವಲ್ಪ ಎತ್ತಿ ಈ ಕಡೆ ತಿರುಗಿಸ್ತೀನಿ ಅಂದರೆ ಆಗುತ್ತಾ? ಸಿಂಪಲ್ ವೇ ತಿರುಗಿಸೋದು ಹೆಂಗೆ ಕಾರ್ನ? ಸ್ಟೀರಿಂಗ್. ಸೊ ಮನುಷ್ಯನ ಮೈಂಡೇ ಸ್ಟೇರಿಂಗ್. ಸೊ ಯಾವ ಕಡೆ ಹೋಗ್ಬೇಕು ಅಂತ ಅವನ ಮೈಂಡ್ ಸೆಟ್ ಚೇಂಜ್ ಮಾಡಿಬಿಟ್ರೆ ಹಿ ವಿಲ್ ಗೋ. ಅದಕ್ಕೇ ಆಶೀರ್ವಾದವಾಗಿರಬೇಕು, ಪ್ರಾಸ್ಪರಿಟಿಯಲ್ಲಿರಬೇಕು, ನಾವು ಆರೋಗ್ಯವಾಗಿರಬೇಕು. ಇಂಥ ಮೆಸೇಜ್ಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ಮೈಂಡ್ ಸೆಟ್ ಆಗೇ ಚೇಂಜ್ ಆಗುತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಬೇಕಾಗಿರೋದೇ ಪ್ರಸಂಗ. ಸೊ ನಿಮ್ಮ ಬಟ್ಟೆನ ಬದಲಾಯಿಸಬೇಕು, ನೀವು ವಾಕಿಂಗ್ ಸ್ಟೈಲ್ ಚೇಂಜ್ ಮಾಡಬೇಕು, ನಿಮ್ಮ ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕಲ್ಲ, ಚೇಂಜ್ ಯುವರ್ ಮೈಂಡ್ ಸೆಟ್. ಸೊ ಒಬ್ಬ ಮನುಷ್ಯನ ಮೈಂಡು ತಿರುಗಿಬಿಟ್ರೆ ಅವನ ಲೈಫು ತಿರುಗಿಬಿಡುತ್ತೆ. ಅವನ ಒಳಗಿನ ಯೋಚನೆಯಂತೆ ಅವನಿದ್ದಾನೆ. ಎಲ್ಲರೂ ಹೇಳಿ ಪ್ರೈಸ್ ದಿ ಲಾರ್ಡ್. ಸೊ ಅಬ್ರಾಹ್ಮನಿಗೆ ದೇವ್ರು ಹೇಳಿದ್ರು, ನಾನು ನಿನ್ನ ಆಶೀರ್ವದಿಸ್ತೀನಿ ಅಂತ. ದೇವ್ರು ಏನು ಹೇಳಿದ್ರು? ಫಸ್ಟ್ ವಾಕ್ಯ ಇನ್ನೊಂದ್ಸತಿ ಬನ್ನಿ, ಆದಿಕಾಂಡ ಬರೆದ ಪುಸ್ತಕಕ್ಕೆ. ದೇವ್ರು ಹೇಳಿದ್ರು, ನಾನು ತೋರಿಸೋ ಜಾಗಕ್ಕೆ ಹೋಗು. ಇವಾಗ ಅಬ್ರಾಹ್ಮನ್ ಏನು ಮಾಡಬೇಕು? ದೇವ್ರು ಬ್ಲೆಸ್ ಮಾಡಬೇಕು ಅಂದರೆ ದೇವ್ರು ಎಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಈ ಶುಡ್ ಹಿಯರ್ ಗಾಡ್ಸ್ ವಾಯ್ಸ್. ನೋಡಿ, ಅಬ್ರಾಹ್ಮನ ಆಶೀರ್ವಾದನೂ ಹೊಸ ಒಡಂಬಡಿಕೆ ಆಶೀರ್ವಾದ ಕನೆಕ್ಟೆಡ್. ಅದಕ್ಕೇ ಆದಿಕಾಂಡ 12ನೇ ಅಧ್ಯಾಯಕ್ಕೆ ಬಂದಿದ್ದೀನಿ. ಸೊ ಅಬ್ರಾಹ್ಮನ ಆಶೀರ್ವಾದವಾಗಿ ಇರೋದಕ್ಕೆ ಕಾರಣ ಏನಂದರೆ ಹಿ ಹರ್ಡ್ ದ ವಾಯ್ಸ್. ಗಾಡ್ ಟೋಲ್ಡ್ ಹಿಮ್ ಟು ಗೋ ದೇರ್. ಆಮೆನ್. ಸರಿ, ಅಲ್ಲಿಂದ ಅಲ್ಲಿ ಹೋಗ್ತಾನೆ. ಇನ್ನೊಂದು ವಾಕ್ಯದಲ್ಲಿ ದೇವ್ರು ಏನು ಹೇಳ್ತಾರೆ ಅವನಿಗೆ? ಜೆನಿಸಿಸ್ 22:2, ಆದಿಕಾಂಡ 22:2. ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಸರಿ, ನಾನು ದೇವ್ರು ಏನು ಹೇಳ್ತಾರೆ? ನಾನು ಹೇಳುವ ಬೆಟ್ಟಕ್ಕೆ ಹೋಗು. ಸೊ ಏನು ಹೇಳ್ತಾರೆ ಅಂದರೆ ಅಬ್ರಾಹ್ಮನ್ ಇದ್ದಿದ್ದಕ್ಕೂ ಮೋರಿಯ ಬೆಟ್ಟಕ್ಕೂ 3 days ಜರ್ನಿ ಇತ್ತಂತೆ. 3 ದಿವಸ ಪ್ರಯಾಣ ಮಾಡಬೇಕಾಯ್ತು. ಯಾಕೆ? ತನ್ನ ಮಗನ ಎಲ್ಲಾದರೂ ಕೊಡಪ್ಪ, ನಾನು ಅಲ್ಲೇ ಇರ್ತೀನಿ ಅಂತ ಯಾಕೆ ಹೇಳಿಲ್ಲ ದೇವರು? ಪರ್ಟಿಕ್ಯುಲರ್ ಪ್ಲೇಸ್. ಆಮೆನ್ ಹೇಳಿ. ಸೊ 3 ದಿವಸ ಆದ್ರೂ ದೇವ್ರು ಎಲ್ಲಿ ಹೇಳ್ತಾ ಇದ್ದಾರೆ ಅಂತ ಹುಡುಕ್ತಾ ಇದ್ದಾನೆ. 3 days ಆಯಿತು, 3ನೇ ದಿನ ವಾವ್ ಮೋರ್ಯ. ಸೊ ಯೆಹೋವಾ ಈರೆ ಈಸ್ ವೆಯ್ಟಿಂಗ್ ಆನ್ ದ ಮೌಂಟ್ ಮೌರ್ಯ. ಸೊ ಎಲ್ಲಿ ನಮ್ಮ ಆಶೀರ್ವಾದ ಇದೆ ಅಂತ ನಾವು ತಿಳ್ಕೊಬೇಕು. ಸೊ ಇವನು ಅಲ್ಲಿ ಹೋಗ್ತಾನೆ, ಅಲ್ಲಿ ಯೆಹೋವಾ ಈರೇನ ನೋಡ್ತಾನೆ. ಸೊ ಎಲ್ಲಿ ಬೇಕಾದರೂ ದೇವರು ಅದ್ಭುತ ಮಾಡಿರ್ಬೋದಾಯ್ತಲ್ಲ? ನೋ, ಈ ಹರ್ಡ್ ದ ವಾಯ್ಸ್. ಸೊ ಹೊಸ ಒಡಂಬಡಿಕೆ ವಿ ಆರ್ ನಾಟ್ ಫಾಲೋಯಿಂಗ್ ದ ಲೆಟರ್ಸ್, ವಿ ಆರ್ ಫಾಲೋಯಿಂಗ್ ದ ಹೋಲಿ ಸ್ಪಿರಿಟ್. ವಿ ಆರ್ ಲೆಡ್ ಬೈ ಸ್ಪಿರಿಟ್. ಸೊ ನಾವು ವರ್ಡ್ ಇಂಪಾರ್ಟೆಂಟ್ ಇಲ್ವಾ? ವರ್ಡ್ ಇಂಪಾರ್ಟೆಂಟ್, ಆದರೆ ವರ್ಡ್ಗಿಂತ ಹೋಲಿ ಸ್ಪಿರಿಟ್ ಇಂಪಾರ್ಟೆಂಟ್. ಇವಾಗ ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಎಷ್ಟನೇ ವರ್ಷಕ್ಕೆ ಅವ್ರು ಸೇವೆಗೆ ಬಂದಿದ್ದು? ದೀಕ್ಷಾ ಸ್ಥಾನ ತೊಗೊಂಡು ಸೇವೆಗೆ ಬಂದಿದ್ದು 30. ಮಿರಕಲ್ಸ್ ಎಲ್ಲ ಯಾವಾಗ ಮಾಡಿದ್ದು? ಎಲ್ಲರನ್ನೂ ಅದ್ಭುತ ಮಾಡಿದ್ದು, ಗುಣಪಡಿಸಿದ್ದು, ಇದೆಲ್ಲ ಯಾವಾಗ? ಸೊ 30 ವಯಸ್ಸು ಒಳಗಡೆ ಯಾವ ಕುರುಡನ್ನು ದೇವ್ರು ನೋಡಿಲ್ವಾ? ಯಾವ ಕುಂಟರನ್ನು ಯೇಸು ಸ್ವಾಮಿ ನೋಡಿಲ್ವಾ? ಆ ಊರಲ್ಲಿ ಎಷ್ಟೋ ಕುಷ್ಠರೋಗಿಗಳಿದ್ರು, ಎಷ್ಟೋ ಕುರುಡರಿದ್ರು, ಎಷ್ಟೋ ಕುಂಟ್ರಿದ್ರು. ಆದರೆ he saw, but he couldn't do anything unless Holy Spirit comes. Though he was Jesus, ಯೇಸು ಸ್ವಾಮಿಯೇ ಆಗಿದ್ರು, ಕುರುಡನ್ನು ನೋಡಿದ್ರು, ಅಯ್ಯ ಸ್ವಾಮಿ ಅಂತ ಅವ್ನು ನೋಡಿ ಯೇಸು ಸ್ವಾಮಿನ 30 ವಯಸ್ಸು ಒಳಗಡೆ ಹೇಳಿದ್ರು, he was helpless, ಏನೂ ಮಾಡೋಕ್ಕಾಗಿಲ್ಲ. When the Spirit of God came, he started doing miracles. ಸೊ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಚೆನ್ನಾಗಿ ತಿಳ್ಕೊಳ್ಳಿ. ಇವಾಗ ಸೇವೆ ಮಾಡಬೇಕು, ನಾನು ದೊಡ್ಡವನಾಗಬೇಕು, ನಾನು ಆಶೀರ್ವಾದವಾಗಿರಬೇಕು, ಲಕ್ಷ ಬರಬೇಕು, ಕೋಟಿ ಬರಬೇಕು. ಇಟ್ಸ್ ನಾಟ್ ಫ್ರಮ್ ಯು, ಇಟ್ಸ್ ಬೈ ದ ಹೋಲಿ ಸ್ಪಿರಿಟ್. ಸೊ ಅಬ್ರಾಹ್ಮನ್ ಏನು ಮಾಡ್ದ? ಆಶೀರ್ವಾದ ಬೇಕು ಅಂದರೆ ಈ ಹರ್ಡ್ ದ ವಾಯ್ಸ್. ಸೊ ಹೋಲಿ ಸ್ಪಿರಿಟ್, ಹೊಸ ಒಡಂಬಡಿಕೆ
ವಿ ಶುಡ್ ಫಾಲೋ ದ ವಾಯ್ಸ್. ಸೊ ಒಂದೊಂದು ಸತಿ ದೇವ್ರು ನಮ್ಮ ಹತ್ರ ಮಾತನಾಡ್ತಾರೆ, ನಮಗೆ ಇನ್ಸ್ಪೈರ್ ಆಗುತ್ತೆ, ಪ್ರಸಂಗದ ಮುಖಾಂತರ ಮಾತಾಡ್ತಾರೆ, ವಾಕ್ಯದ ಮುಖಾಂತರ ಮಾತಾಡ್ತಾರೆ, ಅಥವಾ ನಿಮಗೆ ಇನ್ಸ್ಪೈರ್ ಆಗುತ್ತೆ, ಇದನ್ನು ಮಾಡಬೇಕು. ವಿ ಆರ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ನಾನು ನೆಕ್ಸ್ಟ್ ಮೂವ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಇಡಬೇಕು, ಏನು ಮಾಡಬೇಕು, ಮಾಡೋದು ಬೇಡವಾ, ಎಲ್ಲ ಹೋಲಿ ಸ್ಪಿರಿಟ್ ಲೀಡ್ ಮಾಡ್ತಾರೆ. ವಾಕ್ಯ ಹೇಳುತ್ತಲ್ಲ, ವಾಕ್ಯ ಹೇಳಿದ್ರೂ ಸಹ ನಮಗೆ ವಾಯ್ಸ್ ಕೇಳಿಸ್ಬೇಕು. ಕೊರಿಯಲ್ಲಿ, ಸೌತ್ ಕೊರಿಯಲ್ಲಿ ಒಂದು 40-50 ಇಯರ್ಸ್ ಹಿಂದೆ ಒಂದು ಇನ್ಸಿಡೆಂಟ್ ನಡೀತು. ಸೊ ಆ ಊರಲ್ಲಿ ಒಂದು ಫ್ಲಡ್, ಭಾಳ ನೀರು. ಆ ಫ್ಲಡ್ಡಲ್ಲಿ ಕೆಲವರೆಲ್ಲ ಈ ಕಡೆಯಿಂದ ಈ ದಡದಿಂದ ಆ ದಡಕ್ಕೆ ದಾಟಬೇಕಾಯಿತು. ನೀರು ಹೋಗೋಕ್ಕಾಗಿಲ್ಲ, ಇಲ್ಲೇ ಸ್ಟಕ್ ಆಗಿಬಿಟ್ರು. ಸೊ 2 ಹುಡುಗಿರು ವಾಕ್ಯನ ಕೇಳಿ, ಪ್ರಸಂಗ ಕೇಳಿ, ಪೇತ್ರನ ನೀರು ಮೇಲೆ ನಡೆದಿಲ್ವಾ, ಅದಕ್ಕೇನೆ ನಾನು ಇವಾಗ ನಡೀತೀನಿ ಅಂತ ಹೇಳಿ ಇಬ್ಬರು ನೀರಲ್ಲಿ ಮುಳುಗೋದ್ರು. ಸೊ ಅಲ್ಲಿರೋರೆಲ್ಲ ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದು ನ್ಯೂಸ್ ಪೇಪರಲ್ಲೂ ಬಂದ್ಬಿಡ್ತು, ದೇವ್ರು ಇವ್ರನ್ನ ಕಾಪಾಡಿಲ್ಲ ಅಂತ. ಇದನ್ನು ಕೇಳಿದ ತಕ್ಷಣ ಪೌಲ್ ಆಂಗಿಚೋಗೆ ಭಾಳ ದುಃಖ ಆಯ್ತಂತೆ. ಏನು ದೇವ್ರೆ, ಅವ್ರು ಫೇತಲ್ಲಿ ತಾನೇ ಆಪ್ರೇಟ್ ಮಾಡಿದ್ರು, ನಂಬಿಕೆಯಲ್ಲಿ ತಾನೇ ಬಂದರು, ಮತ್ತು ಯಾಕೆ ಅವ್ರು ಸತ್ತೋದ್ರು ಅಂತ. ಪೇತ್ರನ್ ನಡೆದಿಲ್ವಾ ಅಂತ, ಪೇತ್ರನ್ ನಡೆದಿದ್ದಕ್ಕೆ ತಾನೇ ಇವರು ಅದನ್ನು ಟ್ರೈ ಮಾಡೋಕ್ಕೆ ಹೋದರು, ಅದನ್ನು ನಂಬಿಕೆನ ಆಪ್ರೇಟ್ ಮಾಡೋಕ್ಕೆ ಹೋದರು, ಯಾಕೆ ಹಿಂಗಾಯಿತು ಅಂದಿದ್ದಕ್ಕೆ ದೇವರು ಒಂದಿನ ಪೌಲ್ ಆಂಗಿಚ್ ಹತ್ರ ಮಾತಾಡಿದ್ರಂತೆ. ನಾನು ಪೇತ್ರನ್ನ ಕಮ್ ಅಂತ ಹೇಳಿದೆ. ಆಮೇಲೆ ಪೇತ್ರನ್ಗೆ ಏನು ಹೇಳಿದೆ, ನೀರು ಮೇಲೆ ಕಮ್ ಅಂತ ಹೇಳಿದೆ. ಈ ಹುಡುಗಿರಿಗೆ ನಾನು ಹೇಳಿಲ್ಲ, ಬೇಕಾದ್ರೆ ಪಕ್ಕದಲ್ಲಿ ಇದ್ದಾರೆ ಕೇಳು ಅಂದ್ರಂತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಗೊತ್ತಿಲ್ಲ. ನಾನು ಇವ್ರನ್ನ ಬರೋಕ್ಕೆ ಹೇಳಿಲ್ಲ, ಅವರೇ ಬಂದಿದ್ದು, ಬೇಕಾದ್ರೆ ಪಕ್ಕದಲ್ಲಿ ಇದ್ದಾರೆ ಕೇಳು ಅಂದ್ರಂತೆ. ಆ ಥರ ನಾವು ದೇವ್ರು ಹೇಳ್ದೇ ಇರೋದನ್ನು ಒಂದು ಮಾಡಿ ಅದರಲ್ಲಿ ಪ್ರಾಬ್ಲಮ್ ಬರ್ತೈತೆ ಅಂದರೆ ಅದಕ್ಕೆ ದೇವ್ರ ಜವಾಬ್ದಾರಿ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ ಥ್ರೂ ಹಿಯರಿಂಗ್ ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಇವಾಗ ಒಂದು ಎಕ್ಸಾಂಪಲ್, ಯಾವಾಗ ನಾವು ದೇವರನ್ನ ಸ್ವೀಕಾರ ಮಾಡಿಬಿಟ್ವೋ ಆವಾಗಲೇ ಹೋಲಿ ಸ್ಪಿರಿಟ್ ನಮ್ಮ ಒಳಗಡೆ ಬಂದ್ಬಿಟ್ರು. ಆಮೇನ್. ಬಾ ಪವಿತ್ರಾತ್ಮನೇ, ನಾನು ಕಾಯ್ತಾ ಇದ್ದೀನಿ, ಶನಿವಾರ ಆದರೆ ಭಾನುವಾರಕ್ಕೆ ನಾವು ಕಾಯ್ತಾ ಇದ್ದೀವಿ, ಇದೆಲ್ಲ ಏನಿಲ್ಲ. ದ ಟೈಮ್ ಯಾವತ್ತು ನಾವು ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡ್ವೋ ಆವತ್ತೇ ಹೋಲಿ ಸ್ಪಿರಿಟ್ ಈಸ್ ಇನ್ಸೈಡ್ ಅಸ್. ಆಮೇನ್. ಇವಾಗ ಉದಾಹರಣೆ, ಈಗ ಮನೆಯಲ್ಲಿ ಒಂದು 10 ವಯಸ್ಸು ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳಿ, ಒಂದು 10 ಇಯರ್ಸೋ ಅಥವಾ ಒಂದು 12 ಇಯರ್ಸೋ. ಇವಾಗ ಅವನು ಒಂದು ಊರಿಗೆ ಹೋಗ್ಬೇಕು, ಸಪ್ರೇಟಿಗೆ ದೂರ ಕಳಿಸ್ಬೇಕು, ಅವನು ಹೋಗಲೇಬೇಕು, ಒಬ್ಬನೇ ಹೋಗ್ಬೇಕು. ಏನು ಮಾಡಬೇಕು, ಅವನಿಗೆ ಇನ್ಸ್ಟ್ರಕ್ಷನ್ಸ್ ಹೇಳಬೇಕು ಅಲ್ವಾ. ಹುಷಾರಪ್ಪ, ಏನು ಮಾಡೋ, ಸೀಟ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಬ್ಯಾಗನ್ನು ನೋಡ್ಕೋ, ಲಗೇಜನ್ನು ನೋಡ್ಕೋ, ಆಮೇಲೆ ಎಲ್ಲೆಲ್ಲ ಸ್ಟಾಪ್ ಬರುತ್ತೋ ಇಳ್ದು ಹೋಗ್ಬಾರ್ದು, ಆಮೇಲೆ ಯಾರು ಕರೆದ್ರೆ ಹೋಗ್ಬಿಡ್ಬಾರ್ದು. ಆ ಸ್ಟೇಷನ್ ಬರೋರಿಗೆ ಏನು ಮಾಡೋ, ಟ್ರೈನಲ್ಲಿ ಹೋಗ್ಬೇಕಾರೆ ಅಲ್ಲೇ ಕುಂತಿರ್ಬೇಕು, ಎಲ್ಲೂ ಹೋಗ್ಬಾರ್ದು, ಇಷ್ಟು ರೂಲ್ಸ್ ಹೇಳ್ತಾರೆ. ಓಕೆನಾ. ಇವಾಗ ಒಂದು ಚಿಕ್ಕ ಹುಡುಗ ಇದ್ದಾನೆ, ಅವನಿಗೆ ಒಂದು ಅಣ್ಣ ಇದ್ದಾನೆ ಅಂತ ಇಟ್ಕೊಳ್ಳಿ, ದೊಡ್ಡವನು. ಇವಾಗ ಅಣ್ಣನ ಜೊತೆ ತಮ್ಮ ಹೋಗ್ತಾನೆ. ಇವಾಗ ತಮ್ಮನಿಗೆ ಏನು ಹೇಳ್ತಾರೆ, ಹುಷಾರಿಗಿರು, ಎಲ್ಲೂ ಸ್ಟಾಪಲ್ಲಿ ಇಳಿಬೇಡ, ಲಗೇಜ್ ಎಲ್ಲ ಹುಷಾರು ಅಂತಲೇ ಏನು ಹೇಳ್ತಾರೆ. ಅಣ್ಣ ಹೇಳೋದನ್ನು ಕೇಳು, ಬೇರೆ ಏನೂ ಮಾಡಬೇಡ. ಈಗ ನಮ್ಗೆ ಇನ್ಸ್ಟ್ರಕ್ಷನ್ ಇಲ್ಲ, ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿ ಹೋಗಬೇಡ, ಅಣ್ಣ ಇದ್ದಾರೆ ಕೇಳು. ನಾವು ಯಾವಾಗ ಸ್ವೀಕಾರ ಮಾಡ್ಕೊಂಬಿಟ್ವೋ ಯೇಸು ಸ್ವಾಮಿನ, ಅದು ಹೆಂಗಾಗ್ಬಿಡ್ತು ಗೊತ್ತಾ. ಈಗ ನೋಡಿ, ಕೆಲವೊಂದು ಕಡೆ ಪೊಲೀಸರು ಕಳ್ಳರನ್ನ ಕರ್ಕೊಂಡು ಹೋಗ್ತಾರೆ, ಪೊಲೀಸ್ ಪಕ್ಕದಲ್ಲೇ ಹೋಗಿರ್ತಾನೆ, ಪಕ್ಕದಲ್ಲಿ ಒಂದು ಬಟ್ಟೆ ಮುಚ್ಚಿರ್ತಾರೆ ಅಷ್ಟೇ, ಇಲ್ಲಿ ಕೈ ಹತ್ರ ಒಂದು ಬಟ್ಟೆ ಮುಚ್ಚಿರ್ತಾರೆ, ಕಾಣಿಸಲ್ಲ. ಆದರೆ ಆ ಕಳ್ಳ ಎಲ್ಲಿ ಹೋಗ್ತಾನೆ, ಪೊಲೀಸು ಅಲ್ಲೇ ಹೋಗ್ತಾನೆ, ಪೊಲೀಸ್ ಎಲ್ಲಿ ಹೋಗ್ತಾನೋ ಕಳ್ಳನ ಜೊತೆಲೇ ಇರ್ತಾನೆ. ಏನಕ್ಕೆ? ಹ್ಯಾಂಡ್ ಕಫ್. ಸೊ ಇವನು ಯಾವಾಗ ಸಿಕ್ಕಾಕೊಂಡು ಹ್ಯಾಂಡ್ ಕಫ್ ಹಾಕ್ಬಿಟ್ರಲ್ವಾ, ಅದೇ ರೀತಿಯೇ ನಾವು ಯಾವತ್ತು ರಕ್ಷಣೆ ಹೊಂದ್ಬಿಟ್ರೋ ಅವತ್ತೇ ಹ್ಯಾಂಡ್ ಕಫ್ ಆಗೋಯ್ತು ಹೋಲಿ ಸ್ಪಿರಿಟ್. ಇವಾಗ ನಾವು ಎಲ್ಲೆಲ್ಲ ಹೋಗ್ತೀವೋ ಹೋಲಿ ಸ್ಪಿರಿಟ್ ಈಸ್ ಕಮಿಂಗ್ ವಿತ್ ಅಸ್. ಎಲ್ಲೆಲ್ಲ ಹೋಗ್ತೀವೋ ಹೋಲಿ ಸ್ಪಿರಿಟ್ ಹ್ಯಾಂಡ್ ಕಫ್ ಹಾಕ್ಬಿಟ್ಟಿದೆ ನಮಗೆ. ಸೊ ಇವಾಗ ಕಳ್ಳನ ಬೇರೆ ಮಾಡೋಕ್ಕಾಗೋದಿಲ್ಲ, ಪೊಲೀಸ್ನ ಬೇರೆ ಮಾಡೋಕ್ಕಾಗೋದಿಲ್ಲ. ಅವರು ಎಲ್ಲೋದ್ರೂ ಅಲ್ಲೇ ಹೋಗ್ತಾರೆ, ಬಿಕಾಸ್ ಹ್ಯಾಂಡ್ ಕಫ್. ಅದೇ ರೀತಿಯೇ ಪವಿತ್ರಾತ್ಮ ನಮ್ಮ ಒಳಗಡೆ ಬಂದ್ಬಿಟ್ರು.
ಇವಾಗ ಎಲ್ಲಿ ಹೋಗ್ಬೇಕಾದ್ರೂ ವಿ ಹ್ಯಾವ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್ ಅಷ್ಟೇ. ಸೊ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್ ನಾವು ಪ್ರಸನ್ನತೆಯಲ್ಲಿ ಬೈಬಲ್ ಓದೋದು, ವಾಕ್ಯನ ಓದೋದು, ಬುಕ್ ಓದೋದು. ನೋಡಿ, ನೀವೆಷ್ಟೇ ನೀವು ಪ್ರೇಯರ್ ಮಾಡಿದ್ರೂ ಒಂದು ಪ್ರಸಂಗದಲ್ಲಿ ಬರುವಂಥ ನಂಬಿಕೆ ಬೇರೆ ಯಾವುದ್ರಲ್ಲಿ ಬರಲ್ಲ. ಸೊ ಪ್ರಾರ್ಥನೆ ಅನ್ನೋದು ನೀವು ದೇವರೊಂದಿಗೆ ಮಾತನಾಡೋದು, ಪ್ರಸಂಗ ಅನ್ನೋದು ದೇವರು ನಿಮ್ಮೊಂದಿಗೆ ಮಾತನಾಡೋದು. ಅದಕ್ಕೇ ಎಷ್ಟು ವಾಕ್ಯ ಕೇಳ್ತೀವೋ ಅಷ್ಟು ನಾವು ಬೆಳೀತಾ ಇರ್ತೀವಿ. ಅದಕ್ಕೆ ಡಬಲ್ ವಾಕ್ಯ ಕೇಳಿದ್ರು ನಾವು ಡಬಲ್ ಬ್ಲೆಸ್ಸಿಂಗಲ್ಲಿ ಇರ್ತೀವಿ. ಸೊ ರೋಮನ್ಸ್ ಇನ್ನೊಂದು ಸತಿ ಓದಿ, ರೋಮನ್ಸ್ 4:4. ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ. ನಂಬಿಕೆ ಇಡುತ್ತಾನೆ. ಎಲ್ಲರೂ ಹೇಳಿ, ನಂಬಿಕೆ ಇಡ್ತಾನೆ. ಹೊಸ ಒಡಂಬಡಿಕೆ ಎಲ್ಲ ನೋಡಿ, ನಂಬಿಕೆ ಇಡ್ತಾನೆ. ಸೊ ನಾನು ಹಿಂಗೆ ಇರಲ್ಲ, ನಾನು ನಂಬಿಕೆ ಮುಖಾಂತರ ನಾನು ಹೇಳ್ತೀನಿ, ಎವ್ರಿ ಸಿಚುವೇಶನ್ ಹ್ಯಾಸ್ ಟು ಬಿ ಚೇಂಜ್ಡ್. ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಆಮೇನ್. ವಾಕ್ಯನ ಬೇಸ್ ಮಾಡಿ, ವಾಕ್ಯನ ನಂಬಿ ನಾವು ಹೋಗ್ಬೇಕು. ನೋಡಿ, ವಾಕಿಂಗ್ ಇನ್ ದ ಪ್ರೆಸೆನ್ಸ್ ಇಸ್ ಬಿ ಕ್ಲಾಸ್ ಲೈಫ್, ವಾಕಿಂಗ್ ಥ್ರೂ ಫೇತ್ ಈಸ್ ಎ ಕ್ಲಾಸ್ ಲೈಫ್. ಹೆಂಗೆ ಪಾಸ್ಟರ್? ಎಲ್ಲ ಕನ್ಫ್ಯೂಷನ್ ಆಗಿಬಿಟ್ಟಿರ್ತೈತಿ ಇವಾಗ. ಹೆಂಗೆ? ಈಗ ಮಗುಗೆ ಯಾವಾಗಲೂ ಯಾರು ಬೇಕು? ಅಮ್ಮ ಜೊತೆಲೇ ಇರಬೇಕು. ಇವಾಗ ಜನಿನಾಗ ಯಾವಾಗಲೂ ಯಾರು ನೋಡ್ತಾ ಇರ್ಬೇಕು? ಅವಾಗವಾಗ ಅಮ್ಮ ನೋಡಬೇಕು. ಸ್ವಲ್ಪ ಹೊತ್ತು ಗ್ಯಾಪು, ಸ್ವಲ್ಪ ಹೊತ್ತು ಆಗಿದ್ಮೇಲೆ ತಿರ್ಗಿ ಯಾರು ನೋಡಬೇಕು? ಅಮ್ಮ ನೋಡಿದ್ರೇ ವಾವ್, ಸ್ಯಾಟಿಸ್ಫೈಡ್, ಓ ಅಮ್ಮ ಇದ್ದಾರೆ ಅಂತ. ಯಾವಾಗಲೂ ಅಮ್ಮ ನೋಡ್ತಾನೇ ಇರಬೇಕು. ಅದು ಯಾರು? ಮಗು. ಇವಾಗ ದೊಡ್ಡವರು, ನನ್ನ ಮಗಳು ಇವಾಗ ಕಾಲೇಜಿಗೆ ಹೋಗ್ತಾಳೆ, ಅಮ್ಮ ಯಾವಾಗಲೂ ಜೊತೆಲೇ ಇರಬೇಕು ಅಂದರೆ ಹೆಂಗಿರ್ತೈತೆ? ಕಾಲೇಜ್ಗೆ ಹೋದಾಗ್ಲೂ ಅಲ್ಲಿ ಏನು ಯೋಚನೆ ಇರುತ್ತೆ? ನಮ್ಮಮ್ಮ ಇದ್ದಾರೆ, ಆದರೆ ಮಗುಗೆ ನೋಡಬೇಕು. ಮಕ್ಕಳು ದೊಡ್ಡವರಾಗಿದ್ಮೇಲೆ ನೋಡೋದೇನು ಬೇಕಾಗಿಲ್ಲ. ವಿ ನೋ ಮದರ್ ಈಸ್ ದೇರ್. ಇನ್ ದ ಸೇಮ್ ವೇ ಮಕ್ಕಳಿಗೇನೆ ಯಾವಾಗಲೂ ಪ್ರೆಸೆನ್ಸ್ ಬೇಕು. ಎಳೆ ಮಕ್ಕಳು ಪ್ರೆಸೆನ್ಸ್, ಲಾಟ್ ಪ್ರೆಸೆನ್ಸ್. ಇವತ್ತೊಂಥರ ಐತೆ, ನನಗೆ ಪ್ರಸನ್ನತೆ ಇಲ್ಲ. ಹಿಂಗೆಲ್ಲ ನೀನು ಹೋದರೆ ನೀನು ಇನ್ನೂ ಮಗು. ಯಾವಾಗಲೂ ಪ್ರಸನ್ನತೆನ ಎದುರು ನೋಡಬೇಡ. ವಾಕ್ ಇನ್ ದ ಫೇತ್. ದೇವ್ರು ಹೇಳಿದ್ರು, ನಾನು ನಿನ್ನ ಬಿಟ್ಟು ಅಗಲೋದು ಇಲ್ಲ, ನಾನು ನಿನ್ನ ಕೈ ಬಿಡೋದಿಲ್ಲ. ನಾನು ಎಲ್ಲಿ ಹೋದರೂ ದೇವ್ರು ನನ್ನ ಜೊತೆ ಇರ್ತಾರೆ. ನಾನು ಕೈ ಇಟ್ಟು ಮಾಡುವಂಥ ಎಲ್ಲ ಕೆಲಸದಲ್ಲಿ ದೇವ್ರು ಆಶೀರ್ವದಿಸ್ತಾರೆ. ಐ ಆಮ್ ಬ್ಲೆಸ್ಡ್, ಐ ಆಮ್ ಹೀಲ್ಡ್, ಐ ಆಮ್ ಹೆಲ್ದಿ. ಆಮೇಲೆ ದೇವ್ರು ನನಗೆ ಗುಣಪಡಿಸಿದ್ದಾರೆ. ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿರ್ತೀನಿ. ಇವತ್ತಿರೋದಕ್ಕಿಂತ 100% ಚೆನ್ನಾಗಿರ್ತೀನಿ. ಆಮೇಲೆ ವಾಕ್ಯ ಹೇಳುತ್ತೆ, ದೀರ್ಘಾಯುಷ್ಯಕ್ಕೆ ಬದುಕ್ತೀಯ. ಡೋಂಟ್ ವಾಕ್ ಅಕಾರ್ಡಿಂಗ್ ಟು ದಿಸ್ ಪ್ಯಾಟರ್ನ್ ಆಫ್ ದಿಸ್ ವರ್ಲ್ಡ್. ಈಗ ಪ್ಯಾಟರ್ನ್ ಆಫ್ ದ ವರ್ಲ್ಡ್ ಏನು? ಸಾಯ್ತಾರೆ, ವಯಸ್ಸಾದರೆ ಸಾಯ್ತಾರೆ ಅಂತ. ಕ್ರಿಸ್ಟಿಯಾನಿಟಿ ಪ್ಯಾಟರ್ನ್ ಏನು ಗೊತ್ತಾ? ವಯಸ್ಸೇ ಆಗಲ್ಲ. ಸೊ ಅವ್ರ ಪ್ಯಾಟರ್ನೇ ನಾವು ಯಾಕೆ ಫಾಲೋ ಮಾಡಬೇಕು? ನೋಡಿ, ಕೆಲವರು ಕ್ರೈಸ್ತರಲ್ಲಿ ಹೆಂಗೆ ಗೊತ್ತಾ, 60 ವಯಸ್ಸಾಗಿದ ತಕ್ಷಣ ಮೈಂಡ್ ಫಿಕ್ಸ್ ಮಾಡಿಬಿಡ್ತಾರೆ. 60 ಮೇಲೆ ಇನ್ನು ಯಾವಾಗ ಸಾಯ್ತೀನೋ ಗೊತ್ತಿಲ್ಲ. ಅಂದರೆ ದೇ ಆರ್ ಪ್ರಿಪೇರ್ಡ್ ಟು ಡೈ. 60 ಆಗಿದ ತಕ್ಷಣ, 60, 65 ಆಗಿದ ತಕ್ಷಣ ಒಂದು 70 ಬಂದುಬಿಟ್ರೆ ಇವತ್ತಿರ್ತೀನೋ ನಾಳೆ ಇರ್ತೀನೋ. ಸೊ ದೇ ಆರ್ ಗೆಟ್ಟಿಂಗ್ ರೆಡಿ. ಅವ್ರ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ, ನಾನು ಇರಲ್ಲ ಅಂತ. ನಾನೇನು ಹೇಳ್ತೀನಿ ಅಂದರೆ, 100 ವಯಸ್ಸಾದರೂ ನಾನು ಚೆನ್ನಾಗಿರ್ತೀನಿ, ಹೆಲ್ತಿಯಾಗಿರ್ತೀನಿ ಅಂತ ಯಾಕೆ ನಿನ್ನ ಮೈಂಡ್ ಅಲ್ಲಿವರೆಗೂ ಹೋಗಲ್ಲ? ಯಾಕಂದರೆ ಲೋಕದವರೆಲ್ಲ ಸಾಯ್ತಾ ಇದ್ದಾರಲ್ಲ ಪಾಸ್ಟರ್. ನೋಡಿ, ಅಲ್ಲೊಬ್ಬ ಹಾರ್ಟ್ ಅಟ್ಯಾಕಲ್ಲಿ ಸತ್ತೋದ್ನಂತೆ, ನೋಡಿ ಇಲ್ಲೊಬ್ಬ ಆಕ್ಸಿಡೆಂಟ್ ಸತ್ತೋಗೋದಂತೆ. ನೋಡಿ, ಎಲ್ಲ ಪ್ಯಾಟರ್ನ್ ಎಕ್ಸಾಂಪಲ್ ಎಲ್ಲ ನಾವು ಯಾರು ತೆತ್ಕೊಳ್ತೀವಿ? ಲೋಕದವ್ರದ್ದು ಎತ್ಕೊಳ್ತೀವಿ. ವಾಕ್ಯದಲ್ಲಿ ಏನು ಹೇಳುತ್ತೆ? 75 ವಯಸ್ಸಲ್ಲೇ ದೇವರು ವಾಗ್ದಾನ ಮಾಡ್ತಾನೆ, ನಾನು ನಿನಗೆ ಮಗು ಕೊಡ್ತೀನಪ್ಪ ಅಂತ. 100 years, 90 yearsಲ್ಲಿ ಮಗು ಇರೋದಕ್ಕೆ ಅದ್ಭುತ. ಇದೆಲ್ಲ ಬೈಬಲ್ ತಾನೆ. 120 ವಯಸ್ಸಾದರೂ ಮೋಶೆ ಹೆಂಗೆ ಸ್ಟ್ರಾಂಗ್ ಆಗಿದ್ದಂತೆ. ಸೊ ಇದನ್ನೆಲ್ಲ ನಾವು ಎತ್ಕೊಳ್ಳೋದಿಲ್ಲ. ವಿ ಫಾಲೋ ದ ಪ್ಯಾಟರ್ನ್ ಆಫ್ ದಿಸ್ ವರ್ಲ್ಡ್. ಸೊ 60 ಆಗಿದ ತಕ್ಷಣ, 70 ಆಗಿದ ತಕ್ಷಣ ನಾವು ರೆಡಿ ಆಗಬಾರ್ದು. ಅವತ್ತೇ ಮಾತಾಡಬೇಕು, ಇನ್ನೂ ಚೆನ್ನಾಗಿ ಮಾತಾಡಬೇಕು. ನನ್ನ ಕಾಲನ್ನು ಜಿಂಕೆ ಕಾಲಂತೆ ದೇವ್ರು ಏನು ಮಾಡ್ತಾರೆ? ಬಲಪಡಿಸ್ತಾರೆ. ಹದ್ದಿಗೆ ಬರುವಂಥ ಬಲ ಮತ್ತೆ ನನಗೆ ಬರುತ್ತೆ. ಆಮೆನ್. ಐ ವಿಲ್ ಲಿವ್ ಯಂಗ್, ಐ ವಿಲ್ ಲಿವ್ ಸ್ಟ್ರಾಂಗ್. ಇಂಥದ್ದೆಲ್ಲ ನಮ್ಮೊಳಗಡೆ ಬರ್ತಾ ಇರಬೇಕು. ನಾನು ಚೆನ್ನಾಗಿರ್ತೀನಿ ಅಂತ. ಸೊ ಓಲ್ಡ್ ಟೆಸ್ಟ್ಮೆಂಟ್ ಬ್ಲೆಸ್ಸಿಂಗ್ ಡಿಪೆಂಡ್ಸ್ ಆನ್ ಆ್ಯಕ್ಷನ್. ನ್ಯೂ ಟೆಸ್ಟ್ಮೆಂಟ್ ಬ್ಲೆಸ್ಸಿಂಗ್ಸ್ ಆರ್ ರಿಯಾಕ್ಷನ್. ಆಮೇನ್. ನಾವು ನೋಡಿಲ್ಲ ಅಂದರೂ ಪರವಾಗಿಲ್ಲ. ನೋಡಿ, ಇವಾಗ
ಎಲ್ಲನೂ ಕೆಲವೊಂದು ನೋಡೋಕ್ಕಾಗಲ್ಲ. ಎಷ್ಟು ಜನಕ್ಕೆ ಒಳಗಡೆ ಹಾರ್ಟ್ ಕಿಡ್ನಿ ಎಲ್ಲ ಇದೆ ಅಂತ ಗೊತ್ತು? ಎಷ್ಟು ಜನ ನೋಡಿದ್ದೀರಾ? ಹಾರ್ಟ್ ಇದೆ ನೋಡಿದ್ದೀರಾ? ಫಂಕ್ಷನ್ ಮಾಡ್ತಾ ಇದ್ದಾನೆ. ದೇವರಿದ್ದಾರೆ, ಯು ಕಾಂಟ್ ಸಿ ಬಟ್ ಈಸ್ ಫಂಕ್ಷನಿಂಗ್. ನೋಡಬೇಕು ಅಂತ ಆಸೆ ಪಡಬೇಡಿ. ಅಯ್ಯೋ ನೀವು ಹಾರ್ಟ್ ಫಂಕ್ಷನ್ ಆಗ್ತೈತೆ ಏನೋ ಗೊತ್ತಿಲ್ಲ, ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೀನು ನೋಡೋದೇ ಬೇಡ, ಇಟ್ಸ್ ಫಂಕ್ಷನಿಂಗ್. ದೇವ್ರನ್ನ ನೀನು ನೋಡೋದೇ ಬೇಡ. ಈಸ್ ವರ್ಕಿಂಗ್ ಬಿಹೈಂಡ್ ದ ಸೀನ್. ಆಮೇಲೆ ಈಸ್ ವರ್ಕಿಂಗ್ ಬಿಹೈಂಡ್ ಯುವರ್ ಲೈಫ್. ಆಮೇಲೆ ನೋಡಿ ವಾಕ್ಯ ಈ ರೀತಿ ಹೇಳುತ್ತೆ. ಯೋಹಾನನು ಬರೆದ ಪುಸ್ತಕ 2ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ? ಸರಿ, ಜಾನ್ 2nd ಚಾಪ್ಟರ್ ಏನು ಹೆಡಿಂಗ್? ವಾಟರ್ ಟರ್ನ್ಡ್ ಟು ವೈನ್. ಈಗ ಮದುವೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಮದುವೆ ಗಂಡು ಹೆಣ್ಣು ಕುಂತವ್ರೆ. ನ್ಯೂಸ್ ಬರುತ್ತೆ ಎಲ್ಲ ಖಾಲಿ ಆಗೋಯ್ತು ಅಂತ. ಏನು ಮಾಡೋದನ್ನು ಗೊತ್ತಿಲ್ಲ. ದೇ ವೇರ್ ಅಫ್ರೈಡ್, ಕನ್ಫ್ಯೂಷನ್. ಏನಪ್ಪ ಮಾನ ಮರ್ಯಾದೆ ಹೋಗ್ತೈತೆ, ಏನು ನಡೀತೈತೆ ಗೊತ್ತಿಲ್ವಲ್ಲ, ಏನು ಹೇಳೋದು ಅಂತ ಗೊತ್ತಿಲ್ವಲ್ಲ ಅಂತ. ಆದರೆ ಹಿಂದೆ ಏನಾಗ್ತೈತೆ, ಹಿಂದೆ ಏನು ನಡೀತೈತೆ? ಯೇಸು ಸ್ವಾಮಿ ಒಳಗಡೆ ಹೋದರು, ಕಿಚನ್ ಒಳಗಡೆ ಆ ಜಾರನ್ನು ತೊಗೊಂಬ ಅಂತಾಯಿದ್ರು. ಜಾರಲ್ಲಿ ನೀರು ಎತ್ಕೊಂಬ ಅಂದರು. ಒಬ್ಬ ಶಿಷ್ಯ ಎತ್ಕೊಂಡು ಹಾಕ್ತಾನೆ, ಇನ್ನೂ ಸ್ವಲ್ಪ ಹಾಕು, ಇನ್ನೊಂದು ಬಿಂದಿಗೆ ಹಾಕೊಂತಾರೆ. ಇದೆಲ್ಲ ಗೊತ್ತಿಲ್ಲ. ಮುಂದೆ ಗಂಡು ಹೆಣ್ಣಿಗೆ ಏನಾಗ್ತಾ ಇಲ್ಲ. ಅವರು ಏನಾಗ್ತಾಯಿತ್ತು, ನೆಕ್ಸ್ಟ್ ಮೂಮೆಂಟ್ ಏನು? ಗಾಬ್ರಿಯಲ್ಲಿ ನಿಂತವ್ರೆ, ಆದರೆ ಹಿಂದೆ ಕೆಲಸ ನಡೀತೈತೆ. ಇವತ್ತು ನಾವು ಗಾಬ್ರಿಯಲ್ಲಿ ನಿಂತಿದ್ದೀವಿ, ಆದರೆ ಹಿಂದೆ ಕೆಲಸ ನಡೀತೈತೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಜಾರ್ ತಗೊಂಬ, ನೀರು ತಗೊಂಬ. ಸೊ ಇಟ್ ಈಸ್ ಟರ್ನಿಂಗ್, ವಾಟರ್ ಟರ್ನಿಂಗ್ ಇಂಟು ವೈನ್. ಇದೆಲ್ಲ ನಡೀತೈತೆ. ಇಲ್ಲಿ ಮದುವೆ ಗಂಡಿಗೂ ಮದುವೆ ಹೆಣ್ಣಿಗೂ ಗೊತ್ತಿಲ್ಲ, ಅವ್ರು ಹಂಗೆ ನಿಂತವ್ರು, ಏನು ಮಾಡೋದು ಅಂತ ಗೊತ್ತಿಲ್ವಲ್ಲ ಅಂತ. ಇಫ್ ಜೀಸಸ್ ಈಸ್ ದೇರ್, ಮಿರಕಲ್ ಈಸ್ ಗ್ಯಾರಂಟಿ. ಸೊ ಇವಾಗ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಂತೆ, ಮದುವೆ ಗಂಡು ಹೆಣ್ಣು ಬಂದ್ಬಿಟ್ಟು ಸದ್ಯ ಕೆಲಸ ಆಗ್ತದೆ ನೋಡಿದ್ರಾ? ಗೊತ್ತಿಲ್ಲ. ಅವ್ರೇನು ಯೋಚನೆ ಮಾಡಿದ್ರು, ಏನಪ್ಪ ಇದು ಅಂತ. ವರ್ಕ್ ಈಸ್ ಗೋಯಿಂಗ್ ಆನ್, ವರ್ಕ್ ಈಸ್ ಗೋಯಿಂಗ್ ಆನ್. ನಿಮ್ಮ ಹಿಂದೆ ನಿಮಗೆ ಗೊತ್ತಿಲ್ಲದೇನೆ ದೇವ್ರ ಕೆಲಸ ಮಾಡ್ತಾನೇ ಇದ್ದಾರೆ. ಆಮೆನ್. ಅದೇ ಫೇಯ್ತು. ನನ್ನ ಲೈಫಲ್ಲಿ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ, ದೇವ್ರ ಕೆಲಸ ಮಾಡ್ತಾ ಇದ್ದಾರೆ. ಆಮೆನ್. ನೋಡಿ, 1 Kings 17:2, 1 ಅರಸುಗಳು ಬರೆದ ಪುಸ್ತಕ 17ನೇ ಅಧ್ಯಾಯ 2ನೇ ವಾಕ್ಯ. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಆಜ್ಞಾಪಿಸಿದ್ದೇನೆ, ನೀನು ಹೋಗು ನೋಡೋಣ, ಯಾರ ಕೈಗಾದ್ರೂ ಕೊಟ್ಟು ಕಳಿಸ್ತೀನಿ ಅಂದ್ರ. ಏನಂದ್ರು? ಫಸ್ಟೇ ರೆಡಿ ಮಾಡಿದ್ದೀನಿ, ನೀನು ಹೋಗು. ಆಮೇನ್. ನಮ್ಮ ಲೈಫಲ್ಲಿ ದೇವರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಯು ಹ್ಯಾವ್ ಟು ಸ್ಟೇ ಇನ್ ದ ಪರ್ಟಿಕ್ಯುಲರ್ ಪ್ಲೇಸ್. ಎಲ್ಲಿಯನ್ನು ದೇವ್ರು ಹೇಳಿ ಜಾಗಕ್ಕೆ ಹೋಗ್ಬೇಕಷ್ಟೇ. ದೇವ್ರು ಏನು ಹೇಳ್ತಾರೆ ಅಂದರೆ, ಆ್ಯಂಡ್ ಐ ಹ್ಯಾವ್ ಕಮ್ಯಾಂಡೆಡ್, ಎಲ್ಲರೂ ಹೇಳಿ, ಎಸ್ ಇಟ್ಸ್ ಡನ್, ಐ ಹ್ಯಾವ್ ಕಮ್ಯಾಂಡೆಡ್ ದ ರಾವೆನ್ಸ್ ಟು ಫೀಡ್ ಯು ದೇರ್. 9ನೇ ವಾಕ್ಯ. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಫಸ್ಟೇ ಹೇಳ್ಬಿಟ್ರಂತೆ, ಆಜ್ಞಾಪಿಸಿದ್ದೇನೆ. ಎಲ್ಲರೂ ಹೇಳಿ. ಈ ವಿಧವೆಗೆ ದೇವ್ರು ಆಜ್ಞಾಪಿಸ್ಬಿಟ್ರಂತೆ. ಅಂದರೆ ಕೊಡೋ ಥರ ಮನಸ್ಸು ಫಸ್ಟೇ ಒಳಗಡೆ ಇಟ್ಬಿಟ್ರು. ನಾನೊಂದು ಹೇಳ, ದೇವ್ರು ಕೊಡೋದಕ್ಕೆ ಮನಸ್ಸು ನಿಮ್ಗೆ ಇಟ್ಟಿಲ್ಲ ಅಂದರೆ ನಾನು ಏನು ಕೇಳಿದ್ರು ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಇವಾಗ ನೀವು ಕೊಡ್ತಾ ಇದ್ದೀರಾ ಅಂದರೆ ದೇವ್ರು ಫಸ್ಟೇ ಆಜ್ಞಾಪಿಸ್ಬಿಟ್ರು ನನಗೆ ಕೊಡೋದಕ್ಕಾಗಿ. ಬೇರೆ ಇವಾಗ ಹೋಗಿ ಎಲ್ಲಿಯೇ ಕೇಳ್ತಾನೆ, ನಾನು ತಗೊಂಬಂದು ಕೊಡಿ ಅಂತ. ಕೇಳೋದು ಕರ್ತವ್ಯ ಇವಂದು, ಆದರೆ ಕೊಡೋ ಥರ ಹೃದಯ ಮಾಡೋದು ದೇವ್ರದ್ದು. ಕೊಡಿ ಅಂತ ಕೊಟ್ಬಿಡ್ತಾರ? ಎಲ್ಲರೂ ನಿಂತ್ಕೊಂಡು ಮೈಕ್ ಹಾಕೊಂಡು ಕೊಡಿ ಅಂತ ಕೊಟ್ಬಿಡ್ತಾರ? ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಿಮ್ಗೇನು ಎಲ್ಲರೂ ಕೊಡ್ತಾರೆ, ಹೋಗಿ ನಿಮ್ಗೆ ಕೊಡಲ್ಲ. ನಿಮಗೆ ಕೊಡ್ತಾರೆ ಎಲ್ಲರೂ, ಮತ್ತು ನಿನಗೆ ಯಾಕೆ ಕೊಡಲ್ಲ? ದೇವರು ಆಜ್ಞಾಪಿಸದೆ ಹೋದರೆ, ದೇವ್ರು ಕಮ್ಯಾಂಡ್ ಮಾಡದೆ ಹೋದರೆ, ನೋ ಒನ್ ವಿಲ್ ಗಿವ್. ಸೊ ನಿನ್ನ ಲೈಫ್ಗೆ ಕೊಡೋರ್ನ, ನಿನಗೆ ಸಹಾಯ ಮಾಡೋರ್ನ, ನಿನಗೆ ಹೆಲ್ಪ್ ಮಾಡೋರ್ನ ದೇವ್ರು ಫಸ್ಟೇ ಕಮ್ಯಾಂಡ್ ಮಾಡಿ ಇಟ್ಟಿದ್ದಾರೆ ಅಂತ ಮಾತ್ರ ಮರಿಬೇಡ. ಪ್ರೈಸ್ ಅ ಲಾಟ್. ಈಗ ನಾನು ಕೇಳ್ದೇನೆ ದೇವರೆಲ್ಲ ಮಾಡ್ತಾರೆ. ಎಲ್ಲರೂ ಹೇಳಿ, ಮಾಡ್ತಾರೆ, ಎಲ್ಲ ಮಾಡಿ ಇಟ್ಟಿದ್ದಾರೆ. ಈಗ ಒಂದು ಎಕ್ಸಾಂಪಲ್, ಈಗ ನಾನು ಇಲ್ಲಿ ಒಂದು 15-20 ವರ್ಷದಿಂದ ಇಲ್ಲಿ ಸೇವೆಗೆ ಬಂದೆ ಅಂತ ಇಟ್ಕೊಳ್ಳಿ. ನಾನು ಬಂದೆ. ಸೊ ನಾನು ಬಂದು ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡು, ನಾನು ದೀಕ್ಷಾ ಸ್ಥಾನ ತಗೊಂಡು ದೇವ್ರನ್ನ ನಂಬಿ ಈಗ ಸೇವೆಗೆ ಬಂದ್ಬಿಟ್ಟು ಮಿನಿಸ್ಟ್ರಿಯಲ್ಲಿ ಪ್ರೇಯರ್ ಮಾಡ್ತೀನಿ. ದೇವರೇ, ನನಗೆ
ಸೋಲ್ಸ್ ಕೊಡಪ್ಪ, ನನಗೆ ಜನರನ್ನು ಕೊಡು ಅಂತ ನಾನು ಪ್ರೇಯರ್ ಮಾಡಿದ ಮೇಲೆ ಕೆಲವರೆಲ್ಲ ಹುಟ್ಟಿರ್ಬೇಕಾಗಿತ್ತು. ಯಾಕಂದರೆ ಇವಾಗ ನನ್ನ ಪ್ರೇಯರ್ ದೇವ್ರು ಕೇಳ್ತಾ ಇದ್ದಾರೆ. ಸೊ ಇವಾಗ ಎಲ್ಲರೂ ಈಗ ಬರೋದಕ್ಕೆ ಕೆಲವರು ಹುಟ್ಟುತ್ತಾ ಇದ್ದಾರೆ, ಯಾಕಂದರೆ ನನ್ನ ಪ್ರೇಯರ್ ಅದು. ಸೊ ಎಲ್ಲರೂ ಹುಟ್ಟಿ ಬೆಳೆದು ಇಲ್ಲಿ ಬರೋಷ್ಟರಲ್ಲಿ ಎಷ್ಟು ವರ್ಷ ಆಗಿರ್ತೈತೆ? ಸೊ ನಾನು ಪ್ರಾರ್ಥನೆ ಮಾಡಿದ ಮೇಲೆ ವಿಶ್ವಾಸಿಗಳು ಹುಟ್ಟಿಲ್ಲ, ಎಲ್ಲೋ ಇದ್ದರು. ನಾನು ಬೇಕು ಅಂತ ಕೇಳಿದಾಗ ದೇವ್ರು ಕನೆಕ್ಟ್ ಮಾಡಿದ್ರು. ಸೊ ಇಲ್ಲಿರೋರು, ನಾನು ನೋಡ್ತಾ ಇರೋರೆಲ್ಲ ನನಗಾಗಿಯೇ ಹುಟ್ಟಿರೋರು. ಆಮೇಲೆ ಹೇಳಿ, ನನಗಾಗಿ ಹುಟ್ಟಿದ್ರಿ, ಆದರೆ ಎಲ್ಲೋ ಇದ್ರಿ. ನಾನು ಪ್ರೇಯರ್ ಮಾಡಿದ ತಕ್ಷಣ ದೇವ್ರು ಕರ್ಕೊಂಬಂದು ಮ್ಯಾಚ್ ಮಾಡಿದ್ದಾರೆ ಅಷ್ಟೇ. ಸೊ ಮ್ಯಾಚ್ ಮಾಡೋ ಕೆಲಸದಲ್ಲೇ ದೇವ್ರು ಇದ್ದಾರೆ ಹೊರತು ನಾನು ಹೇಳಿದ ಮೇಲೆ ಹೊಸ್ದಾಗಿ ಯಾವುದೂ ಹುಟ್ಟೋದಿಲ್ಲ. ಫಸ್ಟೇ ಹುಟ್ಟಿತ್ತು, ಫಸ್ಟೇ ಎಲ್ಲೋ ಇತ್ತು. ನಾನು ಬಂದು ಕೇಳಿದ ತಕ್ಷಣ ನನಗೆ ತಕ್ಕನಾಗಿ ದೇವ್ರು ಎತ್ಕೊಂಬಂದು ಕೊಟ್ಟರು. ಅದೇ ರೀತಿಯೇ ನಿನ್ನ ಆಶೀರ್ವಾದ ಎಲ್ಲೋ ಇದೆ. ಈಗ ನೀನು ಪ್ರಾರ್ಥನೆ ಮಾಡಿದ ತಕ್ಷಣ ದೇವ್ರು ಕನೆಕ್ಟ್ ಮಾಡ್ತಾರೆ ಹೊರತು ನಿನಗಾಗಿ ಯಾವುದು ಹುಟ್ಟಿಸೋದಿಲ್ಲ. ಯಾಕೆಂದರೆ ನಿನಗಾಗಿ ಹುಟ್ಟಿರೋದು ಇದೆ ಫಸ್ಟೇ. ಸೊ ಇವಾಗ ನಮಗೆಲ್ಲ ಆಗುತ್ತೆ ಅನ್ನೋದ್ರಲ್ಲಿ ಮಾತ್ರ ನಾವು ಪ್ರಿಪ್ರೇಷನ್ ಆಗಬೇಕು. ಸಡನ್ನಾಗಿ ಅದ್ಭುತ ಆಗುತ್ತೆ. ಸೊ ಗಾಡ್ ಈಸ್ ಪ್ರಿಪೇರಿಂಗ್ ಯು. ಎಲ್ಲರೂ ಹೇಳಿ, ಗಾಡ್ ಈಸ್ ಪ್ರಿಪೇರಿಂಗ್. ಸೊ ಎಲಿಯ ಹೋಗೋದಕ್ಕಿಂತ ಮುಂಚೆನೇ ದೇವ್ರು ನೋಡಿ ಪ್ರಿಪೇರ್ ಮಾಡಿ ಇಟ್ಬಿಟ್ರು. ಇವನು ಹೋಗಿ ಅಲ್ಲಿ ಏನು ಕಷ್ಟಪಟ್ಟು ಇವನು ಕನ್ವಿನ್ಸ್ ಮಾಡಬೇಕಾಗಿದ್ದಿಲ್ಲ. ಶಿ ವಾಸ್ ಆಲ್ರೆಡಿ ಕನ್ವಿನ್ಸ್ಡ್ ಟು ಗಿವ್. ಯಾಕಂದರೆ ಆ ಕೆಲಸ ದೇವ್ರು ಮಾಡಿಬಿಟ್ಟಿದ್ರು ಅಲ್ಲಿ. ಸೊ ನೀವು ಒಬ್ಬರನ್ನ ಹತ್ರ ಹೋಗಿ ಕಾಗೆ ಹಿಡಿಬೇಕಾಗಿದ್ದಿಲ್ಲ, ಕಾಗೆ ನಿಮ್ಮ ಹತ್ರನೇ ಬರುತ್ತೆ. ಯಾಕಂದರೆ ಬಿಕಾಸ್ ಗಾಡ್ ಹ್ಯಾಸ್ ಆಲ್ರೆಡಿ ಕಮ್ಯಾಂಡೆಡ್. ಫಸ್ಟೇ ದೇವ್ರು ಹೇಳ್ಬಿಟ್ಟು, ದೇವ್ರು ಹೇಳಿದ್ದೇ ನಿನ್ನ ಲೈಫಲ್ಲಿ ನಡೀತಾ ಇರೋದು. ಇವಾಗ ನೀವೇನೋ ಹೊಸ್ದಾಗಿ ನಿಮ್ಮ ಟ್ಯಾಲೆಂಟಲ್ಲಿ ವಿಸ್ಡಮಲ್ಲಿ ಬರ್ತೈತೆ ಅಂತ ಯೋಚನೆಯೇ ಮಾಡಬೇಡಿ. ವಾಟ್ ಗಾಡ್ ಹ್ಯಾಸ್ ಆಲ್ರೆಡಿ ಪ್ಲ್ಯಾನ್ಡ್, ಇಟ್ಸ್ ಕಮಿಂಗ್ ಟು ಯು. ಇನ್ನೂ ದೇವ್ರು ನಿನಗಾಗಿ ಏನೆಲ್ಲ ಸಿದ್ಧ ಮಾಡಿದಾರೋ ಅದೆಲ್ಲ ನಿನ್ನ ಹತ್ರ ಬರುತ್ತೆ ಯೇಸುವಿನ ನಾಮದಲ್ಲಿ. ಜಸ್ಟ್ ಕನೆಕ್ಟ್ ಮಾಡೋ ಕೆಲಸನೇ ದೇವ್ರದ್ದು. ನೀನು ಕೇಳ್ತಾ ಇದೆಯಲ್ಲ, ತಗೋ. ಯಾಕೋದೇ ಇವಾಗ ನಿನ್ನ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿಸ್ತಾ ಇದೆಯಾ, ಮಾಡ್ಕೊಳ್ತಾ. ನೀನು ಕೆಪಾಸಿಟಿ ನೋಡಿ, ಇವಾಗ ನನ್ನ ಕೆಪಾಸಿಟಿಗೆ ಇದು, ಇನ್ನೂ ನನ್ನ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಾ ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೋಡಿ, ತಿರ್ಗಾ ಲಾಸ್ಟ್ ಇದೇ ವಾಕ್ಯಕ್ಕೆ ಬಂದ್ಬಿಡೋಣ. ಆದಿಕಾಂಡ 12:2. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಆಮೇನ್. ಸೊ ನಿನ್ನ ಮೂಲಕ ಎಲ್ಲರಿಗೂ ಆಶೀರ್ವಾದ. ಎಲ್ಲರೂ ಹೇಳಿ, ನನ್ನ ಮೂಲಕ ಎಲ್ಲರಿಗೂ ಆಶೀರ್ವಾದ. ದೇವ್ರು ಏನು ಹೇಳ್ತಾರೆ ಅಂದರೆ ಅಬ್ರಾಮನಿಗೆ, ನಿನ್ನ ಮೂಲಕ ಎಲ್ಲರೂ ಆಶೀರ್ವಾದವಾಗಿರ್ತಾರೆ. ಯಾಕೆ ಅದೇ ಆಶೀರ್ವಾದ ಎಲ್ಲರಿಗೂ ಇಲ್ಲ? ಒಬ್ಬರನ್ನ ಮಾತ್ರ ದೇವ್ರು ಹೇಳ್ತಾರೆ, ನಿನ್ನ ಮುಖಾಂತರ ಎಲ್ಲರೂ ಆಶೀರ್ವಾದ. ಈ ಆಶೀರ್ವಾದ ಎಲ್ಲರಿಗೂ ಇದೆ ತಾನೆ, ಮತ್ತು ಯಾಕೆ ಎಲ್ಲರಿಗೂ ಆಪ್ರೇಟ್ ಆಗಿಲ್ಲ? ನಾನು ಒಂದು ಹೇಳ್ತೀನಿ ಕೇಳಿ, ಎಲ್ಲರ ನಂಬಿಕೆಗಳು ಲೆವೆಲ್ ಬೇರೆ ಬೇರೆ. ಆಮೇಲೆ ಎವ್ರಿ ಒನ್ಸ್ ಫೇತ್ ಇಸ್ ಡಿಫ್ರೆಂಟ್. ಸೊ ಒಬ್ಬ ಮನುಷ್ಯನ ನಂಬಿಕೆ ಜಾಸ್ತಿ ಇರೋನ್ನ ಇಟ್ಟು ನಂಬಿಕೆ ಕಡಿಮೆ ಆಗಿರೋರ್ಗೂ ಪೋಷಿಸ್ತಾರೆ ದೇವರು. ಆಮೇಲೆ ಈಗ ನನ್ನ ಮನೆಯಲ್ಲಿ ನನ್ನ ನಂಬಿಕೆ ಬೇರೆ, ಮಕ್ಕಳ ನಂಬಿಕೆ ಬೇರೆ, ಅಮ್ಮ ನಂಬಿಕೆ ಬೇರೆ, ನಮ್ಮ ಫ್ಯಾಮಿಲಿಯಲ್ಲಿರೋ ನಂಬಿಕೆಗಳು ಬೇರೆ. ನಾನು ಬಂದಾಗ ಬೆರಿಗೈಯಲ್ಲಿ ಬಂದೆ, ಆದರೆ ನನ್ನ ನಂಬಿಕೆಯನ್ನು ಬೆಳೆಸ್ಕೊಂಡು ನನ್ನ ಮುಖಾಂತರ ದೇವರು ಎಷ್ಟೋ ಜನಕ್ಕೆ ಆಶೀರ್ವಾದವಾಗಿಟ್ಟರು. ಆಮೇಲೆ ಇವತ್ತೊಂದು ಚರ್ಚಿಗೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಆಮೇಲೆ ಇವತ್ತು ಫೇಸ್ಬುಕ್ಕಿಗೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ, ಇವತ್ತು ಯೂಟ್ಯೂಬ್ಗೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ, ದೇವರು ಕರ್ನಾಟಕಕ್ಕೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಸೊ ಇನ್ಕ್ರೀಸಿಂಗ್ ಮೈ ಫೇತ್. ಸೊ ಇನ್ನೂ ಈ ನಂಬಿಕೆ ನಾನು ಎಕ್ಸ್ಟೆಂಡ್ ಮಾಡ್ತಾ ದೇಶಕ್ಕೆ ಆಶೀರ್ವಾದವಾಗಿರ್ತೀನಿ. ಅದೇ ರೀತಿಯೇ ಎಲ್ಲರ ನಂಬಿಕೆ ಒಂದೇ ಥರ ಇರೋದಿಲ್ಲ. ಸೊ ನಿನ್ನ ನಂಬಿಕೆ ಮುಖಾಂತರ, ನಿನ್ನ ಮುಖಾಂತರ 100 ಜನ ತಿನ್ನಬೇಕು ಅಂತ ಹೇಳಿದರೆ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಫೇತ್. ಸೊ ನನ್ನ ಮುಖಾಂತರನೇ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಲ್ಲ. ದೇವ್ರು ಹೇಳಿದ್ರು ಅಬ್ರಾಮನಿಗೆ, ನಿನ್ನ ಮುಖಾಂತರ ಎಲ್ಲ ಚೆನ್ನಾಗಿ. ಇವಾಗ ಈ ನಂಬಿಕೆ ನಿಮ್ಮೊಳಗಡೆ ಬಂದರು, ನಿಮ್ಮ ಮುಖಾಂತರ 100 ಜನ ಊಟ ಮಾಡೋಷ್ಟು ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಸೊ ಇನ್ಕ್ರೀಸ್ ಯುವರ್ ಕೆಪಾಸಿಟಿ. ಯೆಶಾಯನಿಗೆ ಬರೆದ ಪುಸ್ತಕ 45:2-3. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಆಮೇಲೆ ಎಲ್ಲ ಬಚ್ಚಿಟ್ಟಿರೋದೆಲ್ಲ ಕೊಡ್ತಾರಂತೆ. ಅದಕ್ಕೇನೆ ದೇವ್ರು ಏನು ಹೇಳ್ತಾರೆ ಅಂದರೆ, 2 ಏನು ಹೇಳುತ್ತೆ? ಐ ವಿಲ್ ಗೋ ಬಿಫೋರ್ ಯು.
ನಾನು ನಿನ್ನ ಮುಂದೆ ಹೋಗಿ, ಅಂದರೆ ನೀವು ಇವಾಗ ಇದ್ದೀರಾ ಅಂದರೆ ನಿಮ್ಮ ಮುಂದೆ ದೇವ್ರು ಹೋಗಿ ಆಯಿತು. ಹಿ ಹ್ಯಾಸ್ ಆಲ್ರೆಡಿ ಪ್ರಿಪೇರ್ಡ್. ಫಸ್ಟೇ ದೇವ್ರ ಮುಂದೆ ಹೋಗ್ಬಿಟ್ರು. ಗಾಡ್ ಈಸ್ ನಾಟ್ ವೇಟಿಂಗ್ ಫಾರ್ ಯುವರ್ ಪ್ರೇಯರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ದೇವ್ರು ಏನಾದರೂ ಒಂದು ಮಾಡೋದಕ್ಕೆ ನಿಮ್ಮ ಪ್ರಾರ್ಥನೆಗಾಗಿ ವೆಯ್ಟ್ ಮಾಡ್ತಲ್ಲ. ನೀವು ಹುಟ್ಟೋಕ್ಕಿಂತ ಮುಂಚೆನೇ ದೇವ್ರು ಎಲ್ಲ ರೆಡಿ ಮಾಡಿ ಇಟ್ಬಿಟ್ರು. ಅದಕ್ಕೇ ದೇವ್ರ ವಾಕ್ಯ ಹೇಳುತ್ತೆ, ನಾನು ನಿನ್ನ ಮುಂದೆ ಹೋಗಿ. ಅಂದರೆ ನೀನು ಇನ್ನೂ ಇಲ್ಲಿದೆಯಾ ಅಂದರೆ ದೇವ್ರು ಅಲ್ಲೇ ಹೋಗ್ಬಿಟ್ಟು ಎಸ್ ಪ್ರಿಪೇರ್ಡ್ ಎವ್ರಿಥಿಂಗ್. ಆಮೇನ್. ಸೊ ನಿನ್ನ ಲೈಫ್ಗೆ ಏನೇನೆಲ್ಲ ದಿ ಬೆಸ್ಟ್ ಇದೆಯೋ ಗಾಡ್ ಹ್ಯಾಸ್ ಆಲ್ರೆಡಿ ಪ್ರಿಪೇರ್ಡ್. ಸೊ ಇನ್ಕ್ರೀಸ್ ಯುವರ್ ಕೆಪಾಸಿಟಿ. ಸೊ ನನಗಾಗಿ ಇಟ್ಟಿರೋದಂತೆಲ್ಲ ನಾನು ಅನುಭವಿಸ್ತೀನಿ, ನನಗೆ ಬರುತ್ತೆ. ಆಮೇನ್. ಇನ್ನೂ ದೊಡ್ಡ ಕಾರ್ಯ ನನ್ನ ಲೈಫಲ್ಲಿ ನಡೆಯುತ್ತೆ, ದೊಡ್ಡ ದೊಡ್ಡ ಆಶೀರ್ವಾದಗಳು ನನ್ನ ಲೈಫಲ್ಲಿ ಬರುತ್ತೆ. ಆಮೇನ್. ನಾನು ಇದೇ ರೀತಿ ಇರೋನಲ್ಲ. ಇವತ್ತು ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ಎಲ್ಲರೂ ಹೇಳಿ, ನನ್ನ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ, ನನ್ನ ಕುಟುಂಬದ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ನನ್ನಿಂದ ತೊಲಗಿ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ಐ ಆಮ್ ಕಂಪ್ಲೀಟ್ಲಿ ಹೀಲ್ಡ್. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ಎಲ್ಲರೂ ಹೇಳಿ, ನಾನು ಆಶೀರ್ವಾದವಾಗಿರ್ತೀನಿ, ನಾನು ಆಶೀರ್ವಾದವಾಗಿದ್ದೀನಿ. ಐ ವಿಲ್ ಲಿವ್ ಲಾಂಗ್. ದೀರ್ಘಾಯುಷ್ಯಾಗಿರ್ತೀನಿ, ಬೇಗ ಸಾಯಲ್ಲ, ಅನೇಕ ವರ್ಷಗಳಿರ್ತೀನಿ, ಮಕ್ಕಳ 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 ಮಕ್ಕಳನ್ನು ನೋಡ್ತೀನಿ. ಆಮೇನ್, ಆಮೇನ್. ಅದೇ ನೀವೇನು ಹೇಳಿದ್ರೋ ಅದೇ ರೀತಿ ನಿಮ್ಮ ಲೈಫಲ್ಲಿ ಇರಲಿ. ಗಾಡ್ ಬ್ಲೆಸ್. ಕೊಡುವಂಥ ಸಮಯ ಈಗಾಗಲೇ ಅನೇಕರು ದೇವರ ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ, ಈ ಮಿನಿಸ್ಟ್ರಿಗೆ ಬಿತ್ತುತ್ತಾ ಇದ್ದೀರಾ. ಬಿತ್ತುವಂಥ ಎಲ್ಲರ ಜೀವಿತದಲ್ಲೂ ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೀಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಒಂದು ವೇಳೆ ನೀವು ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು ಆಲ್.